ಮಾತಾಡ್ತಾ ಮಾತಾಡ್ತಾ ಬರ್ತಾನಂತಾನೆ ಹೇಳ್ತೀನಿ. ಯಾಕಂದ್ರ ಪ್ರತಿಯೊಂದನು ಅಲ್ಲಿ ಕಾನ್ಫಿಡೆನ್ಸ್ ಇವೆಲ್ಲ ಹೋಗ್ತಾವ, ಕಾನ್ಫಿಡೆನ್ಸ್ ಬೆಳಿತದ. ಕಾನ್ಫಿಡೆನ್ಸ್ ಬೆಳತಾವ, ವಿಷಯಗಳ ಜ್ಞಾನ, ಹಿಂಗ ಪ್ರತಿಯೊಂದನ್ನು ನಾವು 3 ಡೇಸ್ ಆಗೋದ್ರಾಗೆ ನಾವು 95% ಅಂತಾರಲ್ಲ, ಅದಕ್ಕೆ ಹೆಚ್ಚಿಗೆ ನಾವು ಪರಿವರ್ತನೆ ಆಗಿ ಆ ಶಿಬಿರದಿಂದ ಹೊರ ಹೊಮ್ತೀವಿ ಅಂತಾನೆ ಹೇಳ್ತೀನಿ. ಧನ್ಯವಾದ. ಓಕೆ, ವೆರಿ ಗುಡ್. ಸೊ ನೇತ್ರಾವತಿಯವರು ಅವರ ಅನುಭವವನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ನೇತ್ರಾವತಿ ನಮ್ಮ ಆನ್ಲೈನ್ ಕ್ಲಾಸ್ನಲ್ಲೂ ಇದ್ಕೊಂಡು ಆಫ್ಲೈನ್ ಬಂದು ಅದರಿಂದ ಲಾಭ ಪಡೆದ್ರು. ಇನ್ನು ನಾನು ಇಲ್ಲಿ ಉಮಾ ಅಂತ ಮೇಡಮ್ ಒಬ್ಬರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ ಅಂತ ಇದ್ದೀನಿ. ಅವರು ನನ್ನ 1-to-1 ಸೆಷನ್ಗೂ ಬಂದು ಇಲ್ಲಿ ನಾವು ಅಷ್ಟೇ ಅಲ್ಲ, ಒಂದು 20 ಜನ ಜೊತೆ ಒಟ್ಟಿಗೆ ಮಾತಾಡಿದ್ರೆ ಅದರದ್ದು ಬೇರೆನೇ ಒಂದು ರೀತಿ ಇರ್ತದೆ, ಬೇರೆ ರೀತಿ ಇರ್ತದೆ. ಬನ್ನಿ ಮೇಡಮ್ ಅಂತ ಕರೆದಿದ್ದೀನಿ, ಮೇಡಮ್ ಬರ್ತಾ ಇದ್ದಾರೆ. ಮೇಡಮ್ 1-to-1ನಲ್ಲಿ ಎಷ್ಟು ಕಲ್ತ್ರಿ, ಇಲ್ಲಿ ಎಷ್ಟು ಕಲಿಬೇಕು ಅಂತ ಇದ್ದೀರಿ? ಸರ್, ಫಸ್ಟ್ ಆಫ್ ಆಲ್ ಎಲ್ಲರಿಗೂ ನಮಸ್ಕಾರ ಸರ್. ನಿಮ್ಗೂ ದೊಡ್ಡ ನಮಸ್ಕಾರ. ಓಕೆ, ಆಕ್ಚುಲಿ ನಮಸ್ಕಾರ ಸರ್. ಆಕ್ಚುಲಿ 1-to-1 ಅಲ್ಲಿ ಸಾಕಷ್ಟು ಕಲ್ತೆ. ಯಾಕಂದ್ರೆ ಫಸ್ಟ್ ನಿಮ್ ಹತ್ರ ಮಾತಾಡೋದಕ್ಕಿಂತ ನಿಮ್ ಹತ್ರ ಮಾತಾಡ್ಬೇಕಾದ್ರಲ್ಲಿ ಒಂಥರ ಮಾತೇ ಬರ್ತಾ ಇರ್ಲಿಲ್ಲ. ಈಗ ನೀವು 1-to-1 ಕ್ಲಾಸ್ ಮಾಡದ್ಮೇಲೆ ಹೇಗೆ ಸಮಯಕ್ಕೆ ಸಂದರ್ಭಕ್ಕೆ ಯಾವ ತರ ಮಾತಾಡೋದೆಲ್ಲ ಗೊತ್ತಾಯ್ತು. ಸೊ ಇವಾಗ ಏನು ಅಂದ್ರೆ ಅದು ಎಷ್ಟ್ರ ಮಟ್ಟಿಗೆ ಅಂದ್ರೆ ಒಂದ್ ಸ್ವಲ್ಪ ಬೇಸಿಕ್ ಕಲ್ತಿದ್ದೀನಿ. ಸೊ ಇವಾಗ ನಿಮ್ಮ ಈ 3 days ಇದಕ್ಕೆ ಬಂದು ಕಲಿಯೋದ್ರಿಂದ ಇನ್ನು ಸಾಕಷ್ಟು. ಯಾಕಂದ್ರೆ ಮೊನ್ನೆ ನೀವು ಮಾಡಿದ್ ತುಂಬಾನೇ ಚೆನ್ನಾಗಿತ್ತು. ಎಲ್ಲಾರು ಇದೆಲ್ಲ ಕಳಿಸ್ತಾ ಇದ್ರಲ್ವಾ, ಲೈಕ್ ಅವರು ಅಲ್ಲಿ ಆದ ಎಕ್ಸ್ಪೀರಿಯನ್ಸ್ ಎಲ್ಲ ನೋಡದ್ಮೇಲೆ ನಂಗೂ ಬರ್ಬೇಕು ಅಂತ ಆಸೆ ಆಯ್ತು. ಸೊ ಹಾಗಾಗಿ ಪ್ಲಾನ್ ಮಾಡಿದೀನಿ ಸರ್ ಬರೋದಿಕ್ಕೆ ಅಂತ. ಯಾಕಂದ್ರೆ ಅಷ್ಟು ಜನದಲ್ಲಿ ಒಬ್ಬೊಬ್ರದ್ದು ಒಂದೊಂಥರ ಆ ವ್ಯಕ್ತಿಗಳ ಜೊತೆ ನಾವು ಬೆರ್ತ್ರೆ ಎಲ್ಲರ ಜೊತೆನೂ ನಾವು ಚೆನ್ನಾಗಿ ಅವ್ರವ್ರದ್ದು ಲೈಕ್ ಒಬ್ಬೊಬ್ರದ್ದು ಒಂದೊಂದು ವ್ಯಕ್ತಿತ್ವ ಇರುತ್ತೆ, ಎಲ್ಲ ಕಲ್ತ್ಕೋಬಹುದು. ಮತ್ತೆ ಜನಗಳ ಜೊತೆ ಮಾತಾಡ್ಬೇಕಾದ್ರೆ ಆ ಭಯ ಆಗ್ಲಿ, ಆ ಫಿಯರ್ ಆದ್ರಿ ಯಾವ ತರ ಜನಗಳ ಜೊತೆ ಆದ್ರೂ ಮಾತಾಡ್ಬೋದು ಅಂತ ಕಾನ್ಫಿಡೆನ್ಸ್ ಬರುತ್ತೆ. ಸೊ ಇದೊಂದು ಅವಕಾಶ ನಮ್ಗೆ. ಯಾಕಂದ್ರೆ ಈ ತರ ಒಂದು ಲೈಕ್ ಅಟ್ಮಾಸ್ಫಿಯರ್ ನೀವು ಕ್ರಿಯೇಟ್ ಮಾಡಿದಿರಲ್ವಾ, ಇಟ್ಸ್ ಎ ವೆರಿ ಇಂಪಾರ್ಟೆಂಟ್. ನಾವು ಹಾಕ್ಬೇಕಾಗಿರೋ ಹೆಜ್ಜೆಗೆ ಅದು ತುಂಬಾ ಇಂಪಾರ್ಟೆಂಟ್ ಸರ್. ಎಷ್ಟೊಂದ್ ಜನಗಳ ಜೊತೆ ನಾವು ಬೆರ್ತು ಮಾತಾಡ್ಬೇಕು ಅಂದ್ರೆ ಈ ತರ ಒಂದು ಅವಕಾಶನ ಉಪಯೋಗಿಸ್ಕೋಬೇಕು. ಲಾಸ್ಟ್ ಟೈಮ್ ನಂಗೆ ಆಗ್ಲಿಲ್ಲ, ಸೊ ಈ ಸಲ ಏನಾದ್ರೂ ಆಗ್ಲಿ. ಯಾಕಂದ್ರೆ ಇವಾಗ ಸ್ವಲ್ಪ ವರ್ಕ್ಸ್ ನಡೀತಾ ಇರೋದ್ರಿಂದ ನಾವ್ ಅಲ್ಲಿ ಸ್ವಲ್ಪ ಬ್ಯುಸಿ ಆಗಿದ್ದೆ. ಆದ್ರೂ ಪರವಾಗಿಲ್ಲ, ನಾನು ಈ 3 days ಕೋರ್ಸ್ ಅಟೆಂಡ್ ಮಾಡ್ಲೇಬೇಕು ಅಂತ ನಾನು ಡಿಸೈಡ್ ಆದೆ ಸರ್. ವೆರಿ ಗುಡ್. ವಿಕಾಸ್, ತಾವು ಆನ್ಲೈನ್ ನಲ್ಲಿ ರೆಗ್ಯುಲರ್ ಆಗಿ ಕ್ಲಾಸಿಗೆ ಬರ್ತಾ ಇದ್ದೀರಿ. ನಿಮ್ಮ ನಿರೀಕ್ಷೆ ಏನಿದೆ? ಉಮಾ ಅವರು ಇನ್ನೇನಾದ್ರು ಪ್ರಶ್ನೆ ಇತ್ತಾ ಮೇಡಮ್? ಇಲ್ಲ ಸರ್, ಅಷ್ಟೇ. ಓಕೆ ಓಕೆ, ಗುಡ್, ಥ್ಯಾಂಕ್ ಯು. ಎಸ್ ವಿಕಾಸ್. ನಮಸ್ತೆ ಸರ್. ನಮಸ್ಕಾರಗಳು ವೀಕ್ಷಕರೇ, ಸ್ನೇಹಿತರೆ. ಖಂಡಿತವಾಗಿಯೂ ಸರ್, ನಮ್ಮ ಆನ್ಲೈನ್ ಕ್ಲಾಸ್ ಪ್ರತಿ ಗುರುವಾರದಲ್ಲಿ ನಾವು ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡ್ತಾ ಇದೀವಿ. ನಿಮ್ಮ ಚರ್ಚಾ ವಿಷಯಗಳು ಕೊಡ್ತಾ ಇರ್ತೀರ. ಒಂದೊಂದು ಚರ್ಚಾ ವಿಷಯವನ್ನು ನಾವು ವೇದಿಕೆಯಲ್ಲಿ ಹೋಗಿ ಮಾತಾಡ್ಲಿಕ್ಕೆ, ನಮ್ಮ ದಿನನಿತ್ಯದ ಬದುಕಿಗೆ ನಾವು ಹೇಗೆ ಮಾತಾಡ್ಲಿಕ್ಕೆ ಅವಕಾಶಗಳಾಗ್ತದೆ, ಅದಕ್ಕೆ ಕಡೆಗೆ ನಮ್ಮ ವ್ಯಕ್ತಿತ್ವನ ನಾವು ರೂಪಿಸ್ಕೊಳಕ್ಕೆ ಒಂದು ಆನ್ಲೈನ್ ಕ್ಲಾಸ್ ಇರ್ಬೋದು. ಅದು ಒಂದು ರೀತಿಯಲ್ಲಿ ನಡೀತಾ ಹೋಗ್ತದೆ ಸರ್. ಈಗ ನಾವು ಮುಂದೆ ನಾಳೆ 17ನೇ ತಾರೀಕು 18, 19ಕ್ಕೆ 3 ದಿನದ ವಸತಿ ಶಿಬಿರನ ಹಮ್ಮಿಕೊಂಡಿದ್ದೀರಾ ನೀವು. ಅದು ವಿಶೇಷವಾಗಿ ದೇವನಹಳ್ಳಿ ಹತ್ರ ಹೇಳಿದ್ರಿ, ಯಾವುದೋ ಒಂದು ಸ್ಕೂಲ್ ಆಫ್ ಏನ್ಷಿಯಂಟ್ ವಿಸ್ಡಮ್, ಒಂದು ನೈಸರ್ಗಿಕ ತಾಣ. ಅಲ್ಲಿನ ಒಂದು ಪ್ರಕೃತಿಯ ಒಂದು ಒಂದು ಪ್ರಕೃತಿಯ ವಾತಾವರಣದಲ್ಲಿ ನಾವು ಹೇಗೆ ಅಲ್ಲಿ ನೋಡ್ಕೊಂಡು ಹೋಗ್ಬೇಕು, ಅಲ್ಲಿ ಒಂದು ವೈಭವನ ಒಂದು ರೀತಿ ಅಂದ್ರೆ ಬೌದ್ಧಿಕವಾಗಿರ್ಬೋದು, ಇದು ಯೋಗ ಶಿಬಿರಗಳನ್ನ ಇದಾಗಿರ್ಬೋದು, ಅದ್ರ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ರಿ. ಅಲ್ಲಿ ವಿಶೇಷವಾಗಿ ನಾವು 3 ದಿನ ಶಿಬಿರದಲ್ಲಿ ನಮ್ಮ ವ್ಯಕ್ತಿತ್ವ ನಡೆನ ನುಡಿನ ನಾವು ಹೇಗೆ ರೀತಿಗೆ ತಗೊಂಡ್ಬರ್ಬೇಕು, ನೀವು ಅದರಲ್ಲಿ ಒಂದು 20 ಅಂಶಗಳನ್ನ ನಮಗೆ ಪ್ರೀ ಇಂಟ್ರಡಕ್ಷನ್ ಈ ಕ್ಲಾಸ್ ಅಲ್ಲಿ ಕೊಟ್ಟಿದ್ದೀರಾ. ಆ ಪ್ರೀ ಇಂಟ್ರಡಕ್ಷನ್ ಕ್ಲಾಸ್ ಅಲ್ಲಿ 20 ಅಂಶಗಳು ನಮಗೆ ನಮ್ಮ ಬದುಕಿಗೆ, ನಮ್ಮ ವೇದಿಕೆ ಮೇಲೆ ಹೋಗ್ಲಿಕ್ಕೆ, ನಮ್ಮ ವ್ಯಕ್ತಿತ್ವ ಕಲೆನ ರೂಪಿಸ್ಕೊಳ್ಳಿಕ್ಕೆ ಅದು ಎಷ್ಟು ಅವಶ್ಯಕತೆ ಅಂತ ನೀವು ಹೇಳ್ತಾ ಬಂದಿದ್ದೀರಾ. ಮೊದಲನೇದಾಗಿ ಅದು ಒಂದು ದೃಢತ್ವ ಸಂವಹನ, ಅಸರ್ಟಿವ್ ಕಮ್ಯುನಿಕೇಶನ್ ಬಗ್ಗೆ ನೀವು ತುಂಬಾ ವಿಶೇಷವಾಗಿ ಹೇಳಿದಿರ. ಅಲ್ಲಿ ನಮಗೆ ಅಸರ್ಟಿವ್ ಕಮ್ಯುನಿಕೇಶನ್ ನಾವು ಅಲ್ಲಿ ನಿಮ್ಮ ಟ್ರೈನಿಂಗ್ ತಗೊಳ್ಳೇಬೇಕಾಗ್ತದೆ. ಕಾರಣ ಅಸರ್ಟಿವ್ ಕಮ್ಯುನಿಕೇಶನ್ ಅಂದ್ರೆ ನಮ್ಮ ವ್ಯಕ್ತಿತ್ವದ ಒಂದು ಧೈರ್ಯ ಇರ್ಬೋದು, ವ್ಯಕ್ತಿಯ ಒಂದು ನಾವು ಏನ್ ಹೇಳ್ತೀವಿ ವ್ಯಕ್ತಿನ ನಮ್ಮ ನಡೆ ನುಡಿ ಬಗ್ಗೆ ಅಲ್ಲಿಗೆ ನಾವು ಹೇಗೆ ವ್ಯಕ್ತಿ ಇರಬೇಕು, ಒಂದು ಸಾಧಕರು ಹೇಗೆ ಒಂದು ಮುಂದೆ
ಸಂವಹನ ಒಂದು ಕಲಿಕೆಗೆ ಹೇಗೆ ಅವರು ಬಂದಿದ್ದಾರೆ, ಆ ದೃಢತ್ವ ಸಂವಹನ ನಮಗೆ ಎಷ್ಟು ಅವಶ್ಯಕತೆ ಆಗುತ್ತೆ, ಆ ರೀತಿಯಾದ ಟ್ರೈನಿಂಗ್ಗಳನ್ನೇ ನಾವು ಅಲ್ಲಿ ತಗೊಂಡ್ರೆ ನಿಮ್ಮ ಟ್ರೈನಿಂಗ್ ಅವಶ್ಯಕತೆ ಇದೆ ಅಂತ ಹೇಳ್ಬೋದು ಸರ್. ಓಕೆ, ವೆರಿ ಗುಡ್. ಏನಾದರೂ ಪ್ರಶ್ನೆ ಇದೆಯಾ ನಿಮ್ದು? ಎಸ್ ಸರ್. ಈಗ ನಮ್ಮ ಸ್ನೇಹಿತರಿಗೆ ಆಗಿ ನಾವು ಎಲ್ಲ ಈ 20 ಅಂಶಗಳನ್ನು ಕೊಟ್ಟಿದ್ದೀರಾ ಸರ್. ಅಲ್ಲಿ ನಮಗೆ 20 ಅಂಶಗಳ ಮುಖಾಂತರ ನಾವು 3 ದಿನದಲ್ಲೇ 20 ಅಂಶಗಳನ್ನ ಕಲಿತ್ರೆ ನಾವು ವೇದಿಕೆಗೆ ಹೋಗ್ಲಿಕ್ಕೆ ಎಷ್ಟು ದಾರಿನ ತೋರಿಸ್ಲಿಕ್ಕೆ ಆಗುತ್ತೆ ಸರ್. ನೋಡ್ಕೋಬಹುದು ನಾವು ವೇದಿಕೆಯಲ್ಲಿ ಹೋಗಿ ಮಾತಾಡ್ಲಿಕ್ಕೆ ನಮ್ಮ ನಮ್ಮ ಭಾಷಣ ಒಂದು ವಿಚಾರದಲ್ಲಿ 100ರಿಂದ 200%ವರೆಗೂ ಆಗ್ಬೋದು. ಅಂದರೆ ನಮ್ಮ ಎಕ್ಸ್ಪೆಕ್ಟೇಷನ್ 100 ಇದ್ರು ನೀವು 200 300%ವರೆಗೂ ಬೆಳಿಬೋದು. ಅದು ನಿಮ್ಮ ಕೈಲಿರ್ತದೆ, ಪಾರ್ಟಿಸಿಪೆಂಟ್ಸ್ ಕೈಲಿರ್ತದೆ. ಬಿಕಾಸ್ ನಾನೀಗ 20 ಜನ ಬರ್ತಾರೆ ಅಂದರೆ 20 ಜನಕ್ಕೂ ಒಂದೇ ಥರ ಪಾಠ ಮಾಡೋದು, ಟ್ರೈನಿಂಗ್ ಕೊಡೋದು. ಆದರೆ ಕೆಲವರು ಅದರಲ್ಲಿ ನಾನು ಹೇಳಿದ ಅಂಶನ ಗ್ರಾಸ್ ಮಾಡಿಬಿಡ್ತಾರೆ. ಆದರೆ ನಾನು ಕ್ಯಾಂಪ್ ಶುರುವಾಗೋಕ್ಕಿಂತ ಮುಂಚೆನೇ 1-2 ಸೆಷನ್ ಮಾಡಿದ್ದೀನಿ ಆಗಲೇ. ಓಕೆ, ಸೊ ಇದು ಮಾನಸಿಕವಾಗಿ ನಿಮ್ಮನ್ನೆಲ್ಲ ಪ್ರಿಪೇರ್ ಮಾಡೋದಕ್ಕೆ ಇದು ತುಂಬ ಸಹಾಯ ಮಾಡುತ್ತೆ. ಕಟ್ ಆಫ್ ಫ್ರಮ್ ದ ವರ್ಲ್ಡ್. ಯಾಕೆ ಆ ಜಾಗದಲ್ಲಿ ಮಾಡ್ತಾ ಇದ್ದೀವಿ ಅಂದರೆ ಅದೊಂದು ಆಧ್ಯಾತ್ಮ ಧ್ಯಾನ ಕೇಂದ್ರ. ನಿಮ್ಮ ಮನಸ್ಸು ಪ್ರಶಾಂತವಾಗಿ ಇದ್ಕೊಂಡು ನಂದೊಂದು ಫಾರ್ಮುಲಾ ಇದೆ, 4 C's ಅಂತ. ಓಕೆ, ಕೂಲ್, ಕಾಮ್, ಕಂಫರ್ಟಬಲ್ ಆ್ಯಂಡ್ ಕಂಪೋಸ್ಡ್ ಅಂತ. ಕೂಲಾಗಿರಿ ಅಂದರೆ ತಣ್ಣಗಿರಿ, ಕಾಮ್ ಪ್ರಶಾಂತವಾಗಿರಿ, ಕಂಫರ್ಟಬಲ್ ಆರಾಮದಾಯಕವಾಗಿರ್ಬೇಕು. ನಾವೀಗ ಈವನ್ ಆನ್ಲೈನಲ್ಲಿದ್ದರೂ ಆರಾಮಾಗಿರ್ಬೇಕು. ಕಂಪೋಸ್ಡ್ ಬ್ಯಾಲೆನ್ಸ್ಡ್ ಆಗಿರಬೇಕು. ಒಂಥರ ನಾವು ಇವತ್ತು ಈಗ ಸರಿ ಇತ್ತು ಮೂಡು, ಇನ್ನು ಸ್ವಲ್ಪ ಹೊತ್ತಾದ್ಮೇಲೆ ಚೇಂಜ್ ಆಯಿತು, ಇನ್ಯಾರೋ ಏನೋ ಅಂದರು, ಬೇಜಾರಾಯಿತು, ಈ ಥರ ಇರ್ಬೋದು ಎಲ್ಲ ಟೈಮು. ಒಂದು ಹಾಡಿತ್ತಲ್ಲ, ಬಿಸಿಲಾದರೇನು ಮಳೆಯಾದರೇನು ಅಂತ. ಆ ಥರ ಎಲ್ಲ ಸಂದರ್ಭದಲ್ಲಿ ನಾನಾಗಿರ್ಬೇಕು. ಓಕೆ, ಉತ್ತರ ಸಿಕ್ತಾ? ಖಂಡಿತವಾಗಿ ಸರ್. ಯಾಕೆಂದ್ರೆ ನೀವು ಆನ್ಲೈನ್ ಕ್ಲಾಸ್ ಅಲ್ಲಿ ನಾವು ಭಾಗವಹಿಸಿದೀವಿ. ಹಾಗೇನೆ 1 ದಿನದ ಶಿಬಿರಗಳಿರ್ಬೋದು, ಈಗ 3 ದಿನದ ಶಿಬಿರಗಳಲ್ಲಿ ನಾವು ಹೇಗೆ ಪಾರ್ಟಿಸಿಪೇಟ್ ಮಾಡಿ ನಮ್ಮ ಒಂದು ನಿರಂತರ ಕಲಿಕೆನ ನಾವು ಹೇಗೆ ಮಾಡ್ಕೊಳ್ತಾ ಹೋಗ್ತೀವೋ ಅದೇ ರೀತಿಯಾಗಿ ನಾವು ವೇದಿಕೆಯಲ್ಲಿ ಹೋಗಿ ನಾವು ವೇದಿಕೆ ಮುಂಭಾಗದಲ್ಲಿರೋ ಸಭಿಕರನ್ನ ಉದ್ದೇಶಿಸಿ ಮಾತಾಡಬೇಕು ಅಂದ್ರೆ ನಮ್ಮ ಕಲೆ ನುಡಿಗಳನ್ನ, ನಮ್ಮ ಮಾತು ಮಿತವಾಗಿ ಮೃದುವಾಗಿ ಅವರು ಇಂಪಾಗಿ ಕೇಳಬೇಕು ಅಂತಂದ್ರೆ ನೀವು ಹೇಳೋದು ಕರೆಕ್ಟ್ ಆಗಿ ಅನಿಸ್ತಾ ಇದೆ ಸರ್. ವೆರಿ ಗುಡ್. ಆಯಿತು, ನೀವು 1 ದಿನದ ವರ್ಕ್ಶಾಪಿಗೆ ಬಂದ್ರಲ್ಲ, ಎಸ್ ಸರ್. ನೀವು 3 ಡೇಸ್ದು ಫಸ್ಟ್ ಟೈಮ್ ಬರ್ತಾ ಇದ್ರ. ಆ 1 ದಿನದ ವರ್ಕ್ಶಾಪ್ ಹೇಗೆ ಅನ್ನಿಸ್ತು? ಖಂಡಿತ ಸರ್. 1 ದಿನದ ವರ್ಕ್ಶಾಪ್ ಅಲ್ಲಿ ನಮ್ಮ ಪ್ರೀ ಇಂಟ್ರಡಕ್ಷನ್ ಮುಖಾಂತರ ನೀವು ಪ್ರಾಕ್ಟೀಸ್ ಮಾಡಿಸಿದ್ರಿ. ಅಂದ್ರೆ ನಾವು ಅಲ್ಲಿ 1 ನಿಮಿಷದಲ್ಲಿ ಭಾಷಣ ಮಾಡಲಿಕ್ಕೆ ಟ್ರೈನ್ ಅಪ್ ಕೊಟ್ರಿ, 5 ನಿಮಿಷದಲ್ಲಿ ಭಾಷಣ ಮಾಡಲಿಕ್ಕೆ ಟ್ರೈನ್ ಅಪ್ ಕೊಟ್ರಿ. ಅದೇ ರೀತಿ ಅಲ್ಲಿನ ಆಕ್ಟಿವಿಟೀಸ್ ನ ಮಾಡಿಸ್ತಾ ಹೋಗ್ತೀರಾ. ನಾವು ಅಂದ್ರೆ ಭಾಷಣ ಮಾಡ್ಲಿಕ್ಕೆ ಇರ್ಬೋದು, ಯಾವುದೇ ಕಲೆ, ನಮ್ಮ ಕಲೆಗೆ ರೂಪಣೆ ಮಾಡ್ಲಿಕ್ಕೆ ಮೈಕ್ ಇಟ್ಕೊಂಡು ಮಾತಾಡ್ಲಿಕ್ಕೆ ನಾವು ಯಾವ ರೀತಿಯಾಗಿ ಮಾತಾಡಬಹುದು, ನಾವು 1 ನಿಮಿಷದಲ್ಲಿ ಎಷ್ಟು ಪರಿಣಾಮಕಾರಿಯಾಗಿ ಮುಂದೆ ನಿಂತಿರೋರು ಯಾವ ರೀತಿ ಕೇಳಬೇಕು ಅಷ್ಟಕ್ಕೆ ಮಾತಾಡ್ಲಿಕ್ಕೆ ನಮ್ಗೆ ಟೈಮ್ ಮ್ಯಾನೇಜ್ಮೆಂಟ್ ಮುಖಾಂತರ ಕೊಟ್ಟಿದ್ದೀರಾ. ಅದೇ ರೀತಿ ಮಾತಾಡ್ತಾ ಹೋಗ್ತೀವಿ. ಹಾಗೆ 5 ನಿಮಿಷದ ಭಾಷಣನೂ ಮಾತಾಡ್ಬೋದು. ಅಲ್ಲಿ ನಾವು 5 ನಿಮಿಷ ಭಾಷಣ ಮಾಡ್ಲಿಕ್ಕೆ ನಾವು ಎಷ್ಟು ಪ್ರಿಪರೇಷನ್ ಬೇಕು, ಆ ಪ್ರಿಪರೇಷನ್ಗೆ ಎಷ್ಟು ನಾವು ವಿಷಯವಾರನ್ನು ಕಲೆ ಮಾಡಬೇಕು, ಅದನ್ನೆಲ್ಲ ಒಂದು ರೀತಿಯಲ್ಲಿ ನಮಗೆ ತುಂಬಾ ಸೊಗಸಾಗಿ ಒಂದು ಕಂಟೆಂಟ್ ಇರ್ಬೋದು, ಲ್ಯಾಂಗ್ವೇಜ್ ಇರ್ಬೋದು, ಶಾರೀರಿಕ ಭಾಷೆಗೆ ಲ್ಯಾಂಗ್ವೇಜ್ನ ನಾವು ಯಾವ ರೀತಿ ನಮ್ಮ ಬಾಡಿ ಲ್ಯಾಂಗ್ವೇಜ್ ಅಡಿಯಿಂದ ಮುಡಿಯವರೆಗೂ ನಾವು ಹೇಗೆ ನಾವು ಆಕ್ಟಿವಿಟೀಸ್ ಮಾಡ್ತಾ ಹೋಗ್ಬೇಕು, ಅದ್ರ ಬಗ್ಗೆ ತುಂಬಾ ವಿಶೇಷವಾಗಿ 1 ದಿನದ ಶಿಬಿರದಲ್ಲಿ ನಮಗೆ ಪ್ರಾಕ್ಟೀಸ್ ಟ್ರೈನ್ ಅಪ್ ಮುಖಾಂತರ ಕೊಟ್ಟಿದ್ದೀರಿ ಸರ್. ವೆರಿ ಗುಡ್, ಥ್ಯಾಂಕ್ ಯು ವಿಕಾಸ್. ವಿಕಾಸ್ ಅವ್ರಿಗೆ ನಾವು ಆರ್ಗನೈಸಿಂಗ್ ಕ್ಯಾಂಪ್ ಲೀಡರ್ ಅಂತ ಮಾಡಿದ್ದೇವೆ. ಕಾರಣ ಏನು ಅಂದರೆ ಅವರು ಬಿಸ್ನೆಸ್ ಮೆನ್ನು. 2-3 ಬಿಸ್ನೆಸ್ ಹ್ಯಾಂಡ್ಲ್ ಮಾಡಿದವ್ರಿಗೆ ಒಂದು 20 ಜನನ ಹ್ಯಾಂಡ್ಲ್ ಮಾಡೋದು ಕಷ್ಟ ಆಗಲ್ಲ. ಜೊತೆ ಕಮ್ಯುನಿಕೇಷನ್ನು ಕ್ಯಾಂಪು ಕಮ್ಯುನಿಕೇಟ್ ಚೆನ್ನಾಗಿ ಮಾಡಿ ಅವರು ಬೆಳೀಲಿ, ಅವ್ರ ಬಿಸ್ನೆಸ್ಸು ವೃದ್ಧಿಸ್ಕೊಳ್ಳಿ ಅನ್ನೋದು ನಮ್ಮ ಉದ್ದೇಶ. ಆಲ್ ದಿ ಬೆಸ್ಟ್ ವಿಕಾಸ್. ಥ್ಯಾಂಕ್ ಯು ಸರ್. ಧನ್ಯವಾದಗಳು ಸರ್. ನಿಮ್ಮ ಹೆಸರಲ್ಲೇ ವಿಕಾಸ ಇದೆ, ಎಲ್ಲರದು ವಿಕಸನಗೊಳ್ಳಬೇಕು. ಓಕೆ, ಎಸ್. ಸುದರ್ಶನ್, ನೀವು ಆನ್ಲೈನಿಗೆ ಬಂದಿದ್ದೀರಿ. ಆನ್ಲೈನ್ನಲ್ಲಿ ಕಮ್ಯುನಿಕೇಷನ್ ಕಲಿಯೋದು ಹೇಗೆ ಅನ್ನಿಸ್ತಾ ಇದೆ?
ಕಮ್ಯುನಿಕೇಶನ್ ಕಲಿಯೋದು ಬಹಳ ಚೆನ್ನಾಗಿದೆ ಸರ್ ಆನ್ಲೈನ್ ಅಲ್ಲಿ. ಬಟ್ ಇದು ಆನ್ಲೈನ್ ಅಲ್ಲಿ ಇದುವರೆಗೂ ಆಲ್ರೆಡಿ ಎಲ್ಲ ಮಾತಿನ ಮೂಲಕ ಮತ್ತೆ ಫೇಶಿಯಲ್ ಎಕ್ಸ್ಪ್ರೆಷನ್ ಇದ್ರಲ್ಲೆಲ್ಲ ಕಲ್ತಿದೀವಿ. ಬಟ್ ಇದಾದ ನಂತರ ವಿತ್ ಬಾಡಿ ಲ್ಯಾಂಗ್ವೇಜ್ ಮತ್ತೆ ವಿತ್ ಪೂರ್ತಿ ಈಗ ನಾವು ಎದುರಿಗೆ ನಿಂತು ಮಾತಾಡ್ತಿರುವಾಗ ಅದು ಬೇರೆ ರೀತಿ ಇರುತ್ತೆ, ಆನ್ಲೈನ್ ಅಲ್ಲಿ ಮಾತಾಡ್ತಿರುವಾಗ ಬೇರೆ ರೀತಿ ಇರುತ್ತೆ. ಇದನ್ನ ಕಲಿಯೋದಕ್ಕೆ ಬಹಳ ಕುತೂಹಲವಾಗಿದೆ ಸರ್. ವೆರಿ ಗುಡ್. ಹಾಗಾಗಿ ಈಗ ನೀವು ನನ್ನ ಆ್ಯಕ್ಚುಲ್ ಟ್ರೈನಿಂಗ್ ಆಫ್ಲೈನು ಒಂದು ಕಂಪ್ನಿ ಟ್ರೈನಿಂಗ್ ಮಾಡ್ಬೇಕಾದ್ರೆ ಒಂದು 50 ಜನಕ್ಕೆ ನಿಮ್ಮನ್ನು ಕರ್ಕೊಂಡೋಗಿದೆ. ಆ ಹೌದು ಸರ್. ಟ್ರೈನಿಂಗ್ ನೋಡಿದಾಗ ಹೇಗೆ ಅನ್ನಿಸ್ತು? ಟ್ರೈನಿಂಗ್ ನೋಡಿದಾಗ ಏನೋ ಒಂದು ಡಿಫ್ರೆಂಟ್ ಇತ್ತು ಸರ್. ಆಕ್ಚುಲಿ ಏನಂದ್ರೆ ಬರೀ ಟ್ರೈನಿಂಗ್ ಇರ್ಲಿಲ್ಲ ಅಲ್ಲಿ, ವಿತ್ ಆಕ್ಟಿವಿಟೀಸ್ ಅವರನ್ನ ಅವರಿಗೆ ಅರ್ಥ ಮಾಡಿಸ್ಕೋದಿಕ್ಕೆ ಪ್ರಯತ್ನ ಪಡ್ತಿದ್ರಿ. ಮತ್ತೆ ಅವರು ಕೂಡ ಅರ್ಥ ಮಾಡ್ಕೊಂಡ್ರು ಆ ಆಕ್ಟಿವಿಟಿಯಿಂದ ಅವ್ರು ಏನ್ ಕಲಿಬಹುದು ಮತ್ತೆ ಅದರಿಂದ ಅವರು ಏನ್ ಇಂಪ್ರೂವ್ ಮಾಡ್ಕೊಳ್ಬಹುದು, ಅವರಲ್ಲಿ ಏನ್ ಇಂಪ್ರೂವ್ ಮಾಡ್ಕೊಳ್ಬಹುದು ಅಂತ ಹೇಳ್ಬಿಟ್ಟು. ಮತ್ತೆ ಅದಷ್ಟೇ ಅಲ್ದಲೆ ಆಕ್ಟಿವಿಟೀಸ್ ಬರೀ ಜಸ್ಟ್ ಒಬ್ರಿಗೆ ಮಾತ್ರ ಸೀಮಿತವಾಗಿರ್ಲಿಲ್ಲ, ಪ್ರತಿಯೊಬ್ರು ಅವರದ್ದೇ ಆದ ಇಂಡಿವಿಜುವಲ್ ನ ತಿಳ್ಕೊಳ್ಳೋದು ತಿಳ್ಕೊಳ್ಬಹುದಿತ್ತು ಅವರು. ಬಟ್ ಏನಂದ್ರೆ ಕರೆಕ್ಟ್ ಗ್ರಾಸ್ಪ್ ಮಾಡಿದ್ರೆ ಸಾಕು, ತಿಳ್ಕೊಳ್ಬಹುದಿತ್ತು ಸರ್. ಇರಲಿ, ಒಂದು ದೂರದರ್ಶನ ಸ್ಟುಡಿಯೋ ಹೇಗಿರುತ್ತೆ ನಿಮಗೆ ಕುತೂಹಲ ತಣಿಸೋಕ್ಕೋಸ್ಕರ ದೂರದರ್ಶನ ಸ್ಟುಡಿಯೋಗೆ ಕರ್ಕೊಂಡೋದೆ. ಆ ಹೌದು ಫೀಲಿಂಗ್ ಸರ್. ಹೇಗಿತ್ತು? ಸರ್ ಅದು ಕೂಡ ತುಂಬಾ ಚೆನ್ನಾಗಿತ್ತು ಸರ್. ಫಾರ್ ದ ಫಸ್ಟ್ ಟೈಮ್ ಹೇಗೆ ಪ್ರೋಗ್ರಾಮ್ನೆಲ್ಲ ಮಾಡ್ತಾರೆ ಮತ್ತೆ ಹೇಗೆ ಆ, ಇದ ಆ ಶೂಟಿಂಗ್ ನ ಹೇಗೆ ಸೆಟ್ ಮಾಡಿ ಹೇಗ್ ಮಾಡ್ತಾರೆ ಅನ್ನೋದೆಲ್ಲ ತುಂಬಾ ಚೆನ್ನಾಗಿ ಗೊತ್ತಾಯ್ತು ಸರ್. ಏನೋ ಒಂದು ಖುಷಿ ಆಯ್ತು ಹೌದಾ? ಅದು ಕೂಡ ಸರ್. ವೆರಿ ಗುಡ್, ವೆರಿ ಗುಡ್. ಸ್ನೇಹಿತರೆ, ಸಿನಿ ಕ್ವಿಜ್ ಅಂತ ಇವರು ಬಂದಿದ್ದು ಸುದರ್ಶನು. ನಾನು ಹಿಂದೆ ನ್ಯೂಸ್ ರೀಡರ್ ಆಗಿದ್ದವನು, ನಿರೂಪಕ ಆಗಿದ್ದವನು. ಆ ಕ್ವಿಜ್ ಪಾರ್ಟಿಸಿಪೆಂಟ್, ಅದು ಫಿಲಮ್ ಲ್ಯಾಂಡ್ ಬಗ್ಗೆ. ಆ, ಇದು ಆಗಸ್ಟ್ 15 ಚಂದನ ಟಿ ವಿನಲ್ಲಿ ರಾತ್ರಿ 8 ಗಂಟೆಗೆ ಬರುತ್ತಂತೆ. ಇನ್ನೂ ತುಂಬ ಟೈಮ್ ಇದೆ, ಇನ್ನೂ ಒಂದು ತಿಂಗಳಿದೆ. ಸ್ವಾತಂತ್ರ್ಯೋತ್ಸವ ಸಲುವಾಗಿ ಮತ್ತೆ ಜ್ಞಾಪಕ ಮಾಡೋಣ, ಅಥವಾ ಎಲ್ಲರೂ ನೀವು ನಿಜವಾಗೂ ಇಂಟ್ರೆಸ್ಟ್ ಇದ್ದರೆ ನೋಟ್ ಮಾಡ್ಕೊಳ್ಳಿ. ಆಗಸ್ಟ್ 15 ರಾತ್ರಿ 8 ಗಂಟೆಗೆ ಸಿನಿ ಕ್ವಿಜ್. ಅಲ್ಲಿ ನಾನು ಪಾರ್ಟಿಸಿಪೆಂಟಾಗಿ ಪಾರ್ಟಿಸಿಪೇಟ್ ಮಾಡಿದ್ದೀನಿ. ಓಕೆ, ಎಸ್. ಒಂದು ಎಲ್ಲ ಥರದ ಒಂದೊಂಚೂರು ಚೇಂಜ್ ಇರಬೇಕು. ಅದು ಏನು, ಯಾವುದೋ ಒಂದು ಫಿಲಮಲ್ಲಿ ಆ್ಯಕ್ಟ್ ಮಾಡಿದ್ದೆ. ಆ ಆ್ಯಕ್ಟಿಂಗ್ ಟೀಮ್ ಅವರೆಲ್ಲ ಸೇರ್ಕೊಂಡು ನನ್ನ ಸಾರ್ ನೀವು ಬನ್ನಿ ಸಾರ್ ಅಂದರು, ನಾನು ಬಂದ್ಬಿಟ್ಟಿದ್ದೆ. ಓಕೆ, ಎಸ್. ತುಂಬ ಸಂತೋಷ ಆಯಿತು. ಇನ್ನೇನು ನೀವೇನು ನಿರೀಕ್ಷೆ ಮಾಡ್ತಾ ಇದ್ದೀರಿ ಈ ಕ್ಯಾಂಪಿಂದ? ಸರ್, ನಾನು ಆಕ್ಚುಲಿ ನನಗೆ ಅನ್ಸೋ ಹಾಗೆ ನನಗ್ ಬೇಕಾದ ಎಲ್ಲವನ್ನು ಕಲಿಬಹುದು ಅಂತ ಬಟ್ ಅನ್ನಿಸ್ತಿದೆ. ಬಟ್ ಅದರಿಂದ ಆಚೆಗೆ ಕಮ್ಯುನಿಕೇಶನ್ ಬ್ಯಾರಿಯರ್ಸ್ ಅಂತ ಬಿಟ್ಟು ಇರುತ್ತೆ. ಆ ಬ್ಯಾರಿಯರ್ಸ್ ಏನೇನ್ ಇರಬಹುದು ಅನ್ನೋದನ್ನ ನಾನು ಹಾಗೆ ಕ್ವೆಶನ್ ಕೇಳ್ತಿದ್ದೆ ಸರ್. ಓಕೆ, ಪ್ರಶ್ನೆ. ಈ ಬ್ಯಾರಿಯರ್ ಅಂದರೆ ಏನು ಅಂದರೆ ಅಡೆತಡೆಗಳು ಅಂತ ಕನ್ನಡದಲ್ಲಿ ಹೇಳ್ತೇವೆ. ನಾವು ಕಲಿಯೋಕ್ಕೆ ಅಡೆತಡೆಗಳೇನು? ನನ್ನ ಪರ್ಸ್ನಲ್ ಪ್ರಾಬ್ಲಮ್ಮು, ಫ್ಯಾಮಿಲಿ ಪ್ರಾಬ್ಲಮ್ಮು, ಅಥವಾ ಯಾರೋ ಮಾತಾಡ್ತಾ ಇರ್ತಾರೆ ಕೇಳಿಸ್ಕೊಳ್ಳೋ ಕಿವಿ ಪ್ರಾಬ್ಲಮ್ಮು. ನಿಜವಾಗೂ ಕಿವಿ ಪ್ರಾಬ್ಲಮ್ ಇದ್ದರೆ, ಇನ್ನು ಕೆಲವ್ರಿಗೆ ಹಿಯರಿಂಗ್ ಅಂತಾರೆ, ಲಿಸ್ನಿಂಗ್ ಅಂತಾರೆ. ಹಿಯರಿಂಗ್ ಅಂದರೆ ಕಾಟಾಚಾರ ಕೇಳಿಸ್ಕೊಳ್ಳೋದು, ಲಿಸ್ನಿಂಗ್ ಅಂದರೆ ಇಷ್ಟಪಟ್ಟು ಕೇಳಿಸ್ಕೊಳ್ಳೋದು. ನೀವು ಇಷ್ಟಪಟ್ಟು ಕೇಳಿಸ್ಕೊಂಡ್ರೆ ನಿಮ್ಮ ಕಮ್ಯುನಿಕೇಷನ್ ಚೆನ್ನಾಗಿರುತ್ತೆ. ಆ ಥರ ಒಂದು ಅಕ್ಷರಗಳ ದೋಷ ಆಗಿರ್ಬೋದು. ಈಗ ಯಾವುದೋ ಒಂದು ಪುಸ್ತಕ ಓದ್ತಾ ಇರ್ತೀನಿ, ಅದರಲ್ಲಿ ಯಾವುದೋ ಪ್ರೂಫ್ ತಪ್ಪಿರುತ್ತೆ ಅಕ್ಷರ, ನನಗೆ ಅಲ್ಲಿ ಏನೋ ಹೇಳ್ಬೇಕಾಗಿರೋದು ಇನ್ನೇನೋ ಮೆಸೇಜ್ ಕೊಟ್ಬಿಟ್ರೆ, ಅದ್ಯಾವುದೋ ಕಥೆನಲ್ಲಿ ಹೇಳ್ತಾರೆ, ವಿಷ ಕೊಡು ಅಂತ ಬರೆದಿದ್ರೆ ಅಲ್ಲಿ ಒಬ್ಳು ವಿಷಯ ಅಂತ ಇರ್ತಾಳೆ, ವಿಷಯ ಕೊಡು ಅಂತ. ಅವನ ಮೇಲೆ ಇಷ್ಟ ಇರುತ್ತೆ, ಮದುವೆ ಆಗ್ಬೇಕು, ಏನು ಮಾಡ್ತಾಳೆ, ವಿಷಯ ಕೊಡು ಅಂತ ಚೇಂಜ್ ಮಾಡಿಬಿಡ್ತಾಳೆ. ಸೊ ಅವನ ರಾಜ ಏನು ಮಾಡ್ತಾನೆ, ಮಗಳು ಕೊಟ್ಟು ಮದುವೆ ಮಾಡಿಬಿಡ್ತಾನೆ. ವಿಷ ಕೊಡಿದ್ರೆ ಸಾಯಿಸು ಅಂತ ಇತ್ತು, ಒಂದು ಪದ ಚೇಂಜ್ ಆಗೋಯ್ತು. ಇನ್ನೂ ಒಂದು ಕತೆ ಹೇಳಬೇಕು ನಿಮಗೆ. ಈ ಸೆಕೆಂಡ್ ವರ್ಲ್ಡ್ ವಾರ್ ಟೈಮಲ್ಲಂತೆ ಒಂದು ಫುಲ್ ಸ್ಟಾಪ್ ಇಡಬೇಕಾಗಿತ್ತು. ಆ ಫುಲ್ ಸ್ಟಾಪ್ನ ಎಲ್ಲೋ ಇಟ್ಬಿಟ್ಟ. ಓಕೆ, ಅಲ್ಲಿ ಟೆಲಿಗ್ರಾಮ್ ಹೆಂಗೆ ಕಳಿಸಿದ್ನಂತೆ ಅಂದರೆ, ಕಿಲ್ ದೆಮ್ ನಾಟ್ ರಿಲೀಸ್ ದೆಮ್ ಅಂತ ಕಳಿತಂತೆ. ಓಕೆ, ಕಿಲ್ ದೆಮ್ ನಾಟ್ ಆದಮೇಲೆ ಫುಲ್ ಸ್ಟಾಪು, ಕರೆಕ್ಟ್. ಆದರೆ ಟೆಲಿಗ್ರಾಮ್ ಕೊಡೋನೇನು ಮಾಡಿಬಿಟ್ಟ, ಮೆಸೇಜ್ ತಗೊಂಡ ಬರ್ಕಂಡ, ಈ ಕಿಲ್ ದೆಮ್ ನಾಟ್ ಆದಮೇಲೆ ಫುಲ್ ಸ್ಟಾಪ್ ಇಡಲಿಲ್ಲ, ಕಿಲ್ ದೆಮ್ ಆದಮೇಲೆ ಫುಲ್ ಸ್ಟಾಪ್ ಇಟ್ಬಿಟ್ಟ. ಕಿಲ್ ದೆಮ್ ನಾಟ್ ರಿಲೀಸ್ ದೆಮ್ ಅಂತ ಆಗೋಯ್ತದು.
ನಿಜವಾಗಿ ನೂರಾರು ಜನನ್ನ ಕೊಂದು ಬಿಡ್ತಾರಂತೆ. ಒಂದೇ ಒಂದು ಫುಲ್ ಸ್ಟಾಪು, ಒಂದೇ ಒಂದು ಫುಲ್ ಸ್ಟಾಪು. ನಮ್ಮ ಸೋಷಿಯಾಲಜಿ ಪ್ರೊಫೆಸರ್ ಒಬ್ರು ಇದ್ರು, ಶ್ರೀಕಂಠಯ್ಯ ಅಂತ, ಅವರು ಈ ಕತೆ ಹೇಳಿದ್ದು ನನಗೆ. ಜಯಪ್ರಕಾಶ್, ಎಷ್ಟೊಂದು ಜನ ಸಾಯಿಸ್ಬಿಟ್ರು ಗೊತ್ತಾ ಸೆಕೆಂಡ್ ವರ್ಲ್ಡ್ ವಾರು, ಒಂದೇ ಒಂದು ಫುಲ್ ಸ್ಟಾಪ್. ಗೊತ್ತಿಲ್ಲ ನೀವು ಯಾರ್ಯಾರನ್ನ ಕೊಲೆ ಮಾಡ್ತೀರಾ ಅಂತ ಸಂಬಂಧದಲ್ಲಿ, ಕಮ್ಯುನಿಕೇಷನಲ್ಲಿ ಅಲ್ವಾ. ಎಷ್ಟು ಹುಷಾರಾಗಿರ್ಬೇಕಲ್ಲ, ಮಾತಾಡ್ಬೇಕಾದ್ರೆ ಹುಷಾರಾಗಿರ್ಬೇಕು. ಈಗ ನಾವು ಟಿ ವಿಲಿ ನ್ಯೂಸಲ್ಲಿ ನೋಡ್ರಿ, ಒಂದು 20% ನ್ಯೂಸು ಅವನು ಹಂಗೆ ಹೇಳ್ದ, ಇವನು ಹಿಂಗೆ ಹೇಳ್ದ, ಇನ್ನು ಕೆಲವರು ನಾನು ಹಂಗೆ ಹೇಳಿಲ್ಲ, ಇವರೇನೋ ತಿರ್ಚಿದ್ರು, ಬರ್ತಾ ಇರುತ್ತೆ, ಕೇಳ್ತಾ ಇರ್ತೀವಿ. ಕರೆಕ್ಟಾ? ಕೆಲವು ಬೇಕಂತ ಮಾಡ್ತಾರೆ ಅಲ್ವಾ, ಕೆಲವರು ಅಂದರೆ ಉದ್ದೇಶಪೂರ್ವಕವಾಗಿ ಬೇಕು ಅಂತ ಮಾಡ್ತಾರೆ, ಕೆಲವರು ಪ್ರಚಾರ ತಗೊಳಕ್ಕೆ. ಇನ್ನು ಕೆಲವರು ಹಾಗಿರಲ್ಲ. ಸೊ ಕಮ್ಯುನಿಕೇಷನಲ್ಲಿ ನಾವು ಕಮ್ಯುನಿಕೇಷನ್ ಅಂದ್ರೇನು? ಅದರಲ್ಲಿ ಲಿಸನಿಂಗ್ ಇದೆ, ಕೇಳಿಸ್ಕೊಳ್ಳೋದು, ವ್ಯೂಯಿಂಗ್ ನೋಡೋದು, ರೀಡಿಂಗ್ ಓದೋದು. ಇದು 3 ಇನ್ಪುಟ್ಸ್ ಅಂತ ಕರಿತೇನೆ. 3 ಔಟ್ಪುಟ್ಸ್ ಅಂದ್ರೇನು? ಸ್ಪೀಕಿಂಗ್ ಮಾತನಾಡೋದು, ರೈಟಿಂಗ್ ಬರೆಯೋದು. ಕರೆಕ್ಟಾ? ಸೊ ಬರೆಯೋದು, ಅದಕ್ಕೆ ಪೆನ್ ತೋರಿಸ್ತಾ ಇರ್ತೀನಿ ನಾನು. ನಂಬರ್ 3 ಬಾಡಿ ಲ್ಯಾಂಗ್ವೇಜ್. ನನ್ನ ಬಾಡಿನೇ ಮಾತಾಡುತ್ತೆ. ನಾನು ಸ್ಮೈಲ್ ಮಾಡ್ತಾ ಇದ್ರೆ ನಿಮ್ಗೆ ನನ್ನ ಸ್ಮೈಲ್ ಚೆನ್ನಾಗಿದ್ದೀನಿ ಅನ್ಸುತ್ತೆ, ಏನೋ ಬೇಜಾರು ಮಾಡ್ಕೊಂಡಿದ್ರೆ ಏನಪ್ಪ ಇವರು ಬೇಜಾರಾಗಿದೆ ಅಂತ ಅನ್ಕೊಂತಾರೆ. ನೀವು ಒಬ್ಬೊಬ್ರು ಮುಖ ನೋಡಿದ್ರೆ ಒಂದೊಂದು ಥರ ಅನ್ನಿಸ್ತಾ ಇರುತ್ತೆ ಅಲ್ವಾ. ಈಗ ಸದ್ಯಕ್ಕೆ ನಂದೀಶ್ ನೋಡಿದ್ರೆ ಏನೋ ಒಂಥರ ನೋಡ್ತಾ ಇದ್ದಾರೆ, ಸ್ಮೈಲ್ ಫೇಸ್ ಇಲ್ಲ ಈಗ ಅವರು, ಯಾಕೋ ಗೊತ್ತಿಲ್ಲ. ನೋಡಿ ಈಗ ಸಣ್ಣದಾಗಿ ಅವ್ರ ತುಟಿ ಮೇಲೆ ನಗು ಬಂತು ಒಂಚೂರು. ನಮ್ಮ ನೇತ್ರಾವತಿ, ಉಮಾ ಮೇಡಮ್ಮು, ಈ ಸುದರ್ಶನ್ದು ನಗು ಇದೆ. ಈ ವಿಕಾಸ್ ಯಾವುದೋ ಫೋನ್ ಬಂದ್ಬಿಟ್ಟಿದೆ, ಏನಾಗಿದೆ ಅವ್ರಿಗೆ ಫೋನ್ ಕಡೆ ಗಮನ ಇದೆ, ನನ್ನ ಮಾತಿನ ಕಡೆ ಗಮನ ಇಲ್ಲ. ಹಂಗಾಗಿ ಏನಾಗಿದೆ ಹೇಳಿ, ಅವ್ರ ಆ್ಯಕ್ಷನ್ನು ಈಗ ಒಂಚೂರಿಗೆ ಸ್ಟ್ರೈಟಿಗೆ ಬಂದರು. ಕರೆಕ್ಟಾ? ಸಿದ್ದಣ್ಣದು ಸ್ವಲ್ಪ ಸ್ಮೈಲ್ ಇದೆ, ಅಂದರೆ ಸ್ವಲ್ಪ ಅಲ್ಲಿ ಕಾಣಿಸ್ತದೆ. ಈಗ ನೇತ್ರಾವತಿ ಅವ್ರಿಗೆ ನಗು ಉಕ್ಕಿ ಬರ್ತಾ ಇದೆ. ಸಿ, ನಿಮ್ಮನ್ನು ನೋಡಿ ಜನ ಜಡ್ಜ್ ಮಾಡ್ತಾರೆ. ಸೊ ಜಡ್ಜ್ ಮಾಡೋದು, ಅದಕ್ಕೆ ನಂದೀಶ್ ಅವ್ರಿಗೆ ನಾನು ಸ್ಮೈಲ್ ಜಾಸ್ತಿ ಮಾಡಿ ಸಾರ್, ಸ್ಮೈಲ್ ಬಗ್ಗೆ ತಿಳ್ಕೊಳ್ಳಿ ಸಾರ್, ಒಂದು 5-6 ವರ್ಷ ಆಯಸ್ ಜಾಸ್ತಿ ಆಗುತ್ತೆ ಗೊತ್ತಾ ಸ್ಮೈಲ್ ಜಾಸ್ತಿ ಮಾಡಿದ್ರೆ. ಈಗ ಸಿದ್ದಣ್ಣ ನೋಡಿ, ಒಂದು ಪುಟ್ಟ ಮಗು ಅಲ್ಲ ಅವ್ರು ಕೂರಿಸ್ಕೊಂಡ್ರು ಅವ್ರ ತಡೆ ಮೇಲೆ. ಕರೆಕ್ಟಾ? ಆ ಮಗು ಹೆಂಗಿದೆ, ಎಷ್ಟು ಚೆನ್ನಾಗಿ ಖುಷಿ ಪಡ್ತಾ ಇದೆ ನೋಡಿ. ಆ ಮಗು ಸ್ಮೈಲ್ ಥರ ಇಲ್ಲಿ ಯಾರ್ದಾರು ಇದೆಯಾ? ಇಲ್ಲ, ಸಿದ್ದಣ್ಣಂಗೂ ಇಲ್ಲ, ಅವ್ರ ಮಗುಗಿರೋದು. ಯಾಕೆಂದರೆ ಆ ಮಕ್ಕಳ ಸ್ಮೈಲಲ್ಲಿ ಅದೊಂದು ನಿಷ್ಕಪಟ ನಗು ಇರ್ತದೆ ಅಲ್ವಾ. ಸೊ ಇವೆಲ್ಲ ಗಮನಿಸೋದು ಯಾವಾಗ ನಾವು ಅವ್ರು ನೋಡಿದ್ರೆ, ಏನು ಸೌರ್ ನಿಮಗೆ ಬೇಜಾರಾ ನಿಮಗೆ ಅಂತ ಕೇಳ್ಬಿಡ್ತೀವಿ. ಯಾಕೆ ಕೇಳ್ತೀವಿ? ನಿಮ್ಮನ್ನು ನೋಡಿದ ತಕ್ಷಣ ಅನಿಸ್ಬಿಡುತ್ತದೇನೋ. ನಿಮ್ಮ ಡ್ರೆಸ್ ಮಾತಾಡುತ್ತೆ, ನಿಮ್ಮ ಕನ್ನಡಕ ಮಾತಾಡುತ್ತೆ, ನಿಮ್ಮ ಹೇರ್ ಸ್ಟೈಲ್ ಮಾತಾಡುತ್ತೆ, ನಿಮ್ಮ ವಾಚ್ ಮಾತಾಡುತ್ತೆ. ಕರೆಕ್ಟಾ? ಕೆಲವರು ಏನು ಮಾಡ್ತಾರೆ, ವಾಚ್ ನೋಡ್ಬಿಟ್ಟು ಅದು ಏನಿರ್ಬೋದು, ಯಾವ ಬ್ರ್ಯಾಂಡು ಏನು ಅಂತ ತಲೆ ಕೆಡ್ಸ್ಕೊತಾರೆ. ಇನ್ನು ಕೆಲವರು ಒಂದು ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಗೆ ಹತ್ರ ಇದೆ ಇದು, ನನ್ನ ಈ ಪೆನ್ನೇ 2 ಸರಿ ಹಿಂಗೆ ತಿರುಗಿ ನೋಡ್ಯಾರೆ. ಅಂದರೆ ನಾವು ಒಂದೊಂದು ಐಟಮ್ ಮೇಕ್ಸ್ ಡಿಫ್ರೆನ್ಸ್, ಸೀರಿಯಸ್ಲಿ. ಕರೆಕ್ಟಾ? ನನಗೆ ಗೊತ್ತಾಯ್ತು ಆಮೇಲೆ 50,000 1,00,000 ಪೆನ್ಗಳಿರ್ತಾವಲ್ಲ, ಈ ಥರದ್ದೇ ಸ್ವಲ್ಪ ಜಾಸ್ತಿ ಇರುತ್ತಂತೆ. ಅದಕ್ಕೆ ನಂದು ಇವರೇನೋ 1,00,000 2,00,000 ಪೆನ್ ಇಟ್ಟಿದ್ದಾರೆ ಅಂತ. ಕರೆಕ್ಟಾ? ಈಗ ನಂದು ರ್ಯಾಡೋ ವಾಚ್ ಇವತ್ತು ಕಟ್ಟಿರೋದು, ಮೊನ್ನೆ ಟೈಟಾನ್ದು ಹಳೇದು ವಾಚ್ ತೋರಿಸಿದೆ. ಇವತ್ತು ಟ್ರೈನಿಂಗಿಂದ ಹಾಗೆ ನೇರ ಬಂದೆ, ರ್ಯಾಡೋ ವಾಚ್ ಇತ್ತು. ಅದು ರ್ಯಾಡೋ ವಾಚ್ ನೋಡ್ತಾ ಇದ್ದಂಗೆ ನೋಡಿ, ಇದೇನೋ ಒಂದು ಲಕ್ಸುರಿ, ಏನೋ ಜಯಪ್ರಕಾಶ್ ಅಂತ. ಅಂದರೆ ಆ ಪ್ರಾಡಕ್ಟು, ಬ್ರ್ಯಾಂಡು, ಅದರಿಂದ ಬೆಲೆ ಕಟ್ತಾರೆ ಜನನ. ಕರೆಕ್ಟಾ? ಇದು ಒಂದು 50,000ದ್ದು. ಇದು ಯಾರೋ ಗಿಫ್ಟ್ ಕೊಟ್ಟರದ್ದು ಬೆಲೆ ಗೊತ್ತಿಲ್ಲ ನನಗೆ. ಆದರೆ ಸಿಮಿಲರ್ ಕಂಡಾಗ ಇಂಪ್ರೆಷನ್ ಬರುತ್ತಾ ಅಲ್ವಾ? ನಮ್ಮ ಹೇರ್ ಸ್ಟೈಲು, ಡಿಸೈನ್, ಈವನ್ ಕನ್ನಡಕದ ಡಿಸೈನ್. ಈ ಕನ್ನಡಕ ಸ್ವಲ್ಪ ಇದು ಅಷ್ಟು ಗೊತ್ತಾಗೋದೇ ಇಲ್ಲ. ಅದೇ ಸ್ವಲ್ಪ ದಪ್ಪದು ಹಿಂಗೆ ದೊಡ್ಡದಾಗಿ ಹಾಕೊಂಡ್ಬಿಟ್ರೆ ಎದ್ದು ಕಾಣಿಸ್ತದೆ ಅಲ್ವಾ? ನಿಮ್ಮ ಮುಖ, ನಿಮ್ಮ ಕಣ್ಣು ಹುಬ್ಬು ಹಿಂಗೆ ಮಾಡಿದ್ರೆ ಕಣ್ಣು, ಐ ಕಾಂಟ್ಯಾಕ್ಟು, ಹ್ಯಾಂಡ್ಸು, ಗೆಸ್ಚರ್ಸು, ನೋಡಿ ಬಾಡಿ ಎಲ್ಲ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಅಲ್ವಾ. ಸೊ ಅದಕ್ಕೆ ಈ 6 ಅಂಶ ಹೇಳಿದ್ನಲ್ಲ, ಲಿಸನಿಂಗ್,
ರೀಡಿಂಗ್, ವ್ಯೂಯಿಂಗ್, 3 ಇನ್ಪುಟ್ಸ್. 3 ಔಟ್ಪುಟ್ಸ್ ಯಾವುದು? ಸ್ಪೀಕಿಂಗ್, ರೈಟಿಂಗ್ ಅಂಡ್ ಬಾಡಿ ಲ್ಯಾಂಗ್ವೇಜ್. ಇಷ್ಟರಲ್ಲೂ ಏನೋ ಆಗ್ಬೋದು. ಯಾರಿಗೋ ನಿಮ್ಮ ಮುಖ ರವ ರವ ಅಂತ ಉರಿತಾ ಇದೆ ಅನ್ಸುತ್ತೆ, ಆದರೆ ನಿಜವಾಗೂ ಇರಲ್ಲ. ಬ್ಯಾರಿಯರ್ ಅಂದರೆ ಏನು ಅಂದರೆ ನಾವು ತಪ್ಪಾಗಿ ಅರ್ಥ ಮಾಡ್ಕೊಳ್ಳೋದು, ಗ್ರಹಿಸೋದು. ಅದಕ್ಕೆ ಪರ್ಸೆಪ್ಷನ್ ಅಂತ ಕರಿತೀವಿ, ಗ್ರಹಿಕೆ. ನಾನು ಹೇಗೆ ಗ್ರಹಿಸ್ಕೊಳ್ತೀನಿ ಅಂತ. ಗಣೇಶ್, ಗುಡ್, ವೆರಿ ಗುಡ್. ಸುದರ್ಶನ್ ಪ್ರಶ್ನೆ ಚೆನ್ನಾಗಿ ಕೇಳಿದ್ರು. ನೋಡೋಣ ಸಿದ್ದಣ್ಣ ಅವ್ರು ಏನಾದ್ರು ಕೇಳ್ತಾರ ಅಂತ. ಮಗು ಜೊತೆ ಬೇರೆ ಇದ್ದಾರೆ. ಮಗುನ ಇಟ್ಕೊಳ್ಳಿ, ಪರವಾಗಿಲ್ಲ, ಮಗು ಬಗ್ಗೆನೂ ಮಾತಾಡ್ಬಿಟ್ಟೆ. ಎಸ್ ಸಿದ್ದಣ್ಣ, ಏನಾದರೂ ಪ್ರಶ್ನೆ ಇದೆಯಾ? ಮೈಕ್ ಅವ್ರು ಆನ್ ಮಾಡ್ಕೊಂತ ಇಲ್ಲ. ನಮಸ್ಕಾರ ಸರ್. ಏನಿಲ್ವಾ? ನಮಸ್ಕಾರ ನಮಸ್ಕಾರ. ನಮಸ್ಕಾರ, ಹೇಳ್ರಿ. ಇದೆ ಸರ್. ನೆಟ್ವರ್ಕ್ ಪ್ರಾಬ್ಲಮ್ ಇದೆ, ಏನ್ ಮಾಡೋಣ? ಲೈವ್ ಅಲ್ಲಿ ಜಾಸ್ತಿ ಮಾತಾಡ್ಸಕ್ಕಾಗಲ್ಲ, ನೆಟ್ವರ್ಕ್ ಇದ್ರೆ, ಪ್ರಾಬ್ಲಮ್ ಇದ್ರೆ. ಓಕೆ, ಈಗ ನೋಡಿ, ಇವ್ರು ನಂದೀಶು, ಅವ್ರ ಮುಖ ಕಾಣದೇ ಇರಂಗೆ ಮೂಮೆಂಟಲ್ಲಿ ಇದ್ದಾರೆ. ನಾನು ಹೆಂಗೆ ಆನ್ ಮಾಡಲಿ ಮೈಕು? ಸೊ ಸ್ಟಿಲ್ ಆಗಿರ್ಬೇಕು ಅಂತೀವಿ. ಅಂದರೆ ಈವನ್ ಪ್ರತಿಯೊಂದನ್ನು ಕಲಿಯೋಕ್ಕೆ ಅವಕಾಶ ಇದೆ. ಅದನ್ನೇ ಕಮ್ಯುನಿಕೇಶನ್ ಅಂತೀವಿ. ಕ್ಲಾರಿಟಿ ಬಂತಾ? ಪ್ರತಿ ಜೀವನದಲ್ಲಿ ನಾವು ಮಾಡೋದೆಲ್ಲ ಕಮ್ಯುನಿಕೇಶನ್ನೇ. ನಾನೊಂಥರ ಡ್ರೆಸ್ ಹಾಕ್ಕೊಂಡ್ರೆ ಹಿಂಗೆ ಕಾಣ್ತೀನಿ. ಈ ಕೆಲವ್ರು ನೈಟಿ ಹಾಕೊಂಡು ಮೈನ್ ರೋಡಲ್ಲಿ ಓಡಾಡ್ಬಿಡ್ತಾರೆ. ಏನು ಕಮ್ಯುನಿಕೇಟ್ ಮಾಡ್ತಾ ಇದ್ದಾರೆ? ಅವ್ರಿಗೆ ನೈಟಿ ಅಂದರೆ ನೈಟ್ ಡ್ರೆಸ್ಸು ಮನೇಲಿ ಹಾಕೊಳ್ಳೋದು ಅಂತ ಗೊತ್ತಿಲ್ಲ ಅಂತ ನಮ್ಗೆ ಗೊತ್ತಾಗ್ತದೆ. ಕರೆಕ್ಟಾ? ಸೊ ಸಂದರ್ಭೋಚಿತವಾಗಿ, ಸಮಯೋಚಿತವಾಗಿ ನಾವು ಕರೆಕ್ಟಾಗಿರೋದು ಅದು ತುಂಬ ಮುಖ್ಯ ಆಗ್ತದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ತುಮಕೂರಿನಿಂದ ಡಾಕ್ಟರ್ ವೀರ ಹನುಮಪ್ಪ ಅವರು ನಮ್ಮ ಜೊತೆ ಇದ್ದಾರೆ. ಆಯುರ್ವೇದ ಡಾಕ್ಟರ್ ಅಲ್ವಾ ಸರ್ ತಾವು? ಎಸ್ ಸರ್. ಈಗ ನಾವು ಕಮ್ಯುನಿಕೇಶನ್ ಬಗ್ಗೆ ಏನೇನೋ ಮಾತಾಡ್ತಾ ಇದ್ವಲ್ಲ, ನಿಮ್ಗೇನು ಅನ್ನಿಸ್ತು ಡಾಕ್ಟರ್ಗೆ? ನಾವು ಆನ್ಲೈನ್ ಅಲ್ಲಿ ಮಾತ್ರ ಕಮ್ಯುನಿಕೇಶನ್ಸ್ ಹೇಗೆ ಅಂತ ನಾವು ಸ್ವಲ್ಪ ಗೊತ್ತಿದೆ ಸರ್. ಹಂಗಾಗಿ ಪ್ರಾಕ್ಟಿಕಲ್ ಆಗಿ ನಾವು ಮುಂದೆ ಯಾವ ತರ ಅಪ್ರೋಚ್ ಆಗ್ಬೇಕು ಅಂತ ಅದೊಂದು ಕುತೂಹಲ ಇದೆ. ಅದು ಪ್ರಾಕ್ಟಿಕಲ್ ಅಲ್ಲಾದ್ರೆ, ಎಕ್ಸ್ಪೀರಿಯನ್ಸ್ ಆದ್ರೆ ಅದು ಮುಂದೆ ಸ್ಕೇಲಿಂಗ್ ಅಪ್ ಆಗ್ಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತ. ವೆರಿ ಗುಡ್. ಸೊ ಓಪನ್ ಮೈಂಡ್ ಇಂದ ಬರ್ಬೇಕು ನೀವು. ಕಲ್ತ್ಕೊಂಡೇ ಹೋಗ್ತೀವಿ ಅಂತ ಬರ್ಬೇಕು. ಏನಂತೀರಾ? ಓಕೆ ಸರ್. ಎಸ್. ಗುಡ್. ಈಗ ಅವರು ನೀವು ಸಿಂಪ್ ಹಿಂಗಂದ್ರಲ್ಲ, ಅದೇ ಬಾಡಿ ಲ್ಯಾಂಗ್ವೇಜ್ ಅಲ್ವಾ ಸರ್? ಇನ್ನೊಂದ್ಸರಿ ಮಾಡಿ ಸರ್, ಅದು ಮೈಕ್ ಆನ್ ಮಾಡ್ಕೊಳ್ಳಿ. ಅದು ಥಮ್ಸ್ ಅಪ್. ಎಸ್ ಸರ್, ನಾನು ನಿಮ್ಮ ಜೊತೆಗೆ ಇದ್ದೀನಿ ಅಂತ. ಕೆಲವ್ರು ಇನ್ನು ವಿ ಅಂದರೆ ವಿಕ್ಟರಿ ಅಂತೀವಿ. ಕರೆಕ್ಟಾ? ಅಂದರೆ ನಾವು ಗೆದ್ವಿ ಅಂತ. ಹೆಂಗೆ ಸಮಾಚಾರ? ಓಕೆ. ವಿಕಾಸ್, ಏನು ಇವೆಲ್ಲ 6 ಪಾಯಿಂಟ್ ಹೇಗೆ ಅನ್ನಿಸ್ತು? ಖಂಡಿತವಾಗಿ ಸರ್, ಎಲ್ಲದು 6 ಪಾಯಿಂಟ್ ನಿಮ್ಗೆ ತುಂಬಾ ವಿಶೇಷವಾಗಿದೆ ಅಂತ ಸರ್. ನಮಗೆ ಕಮ್ಯುನಿಕೇಶನ್ ನಲ್ಲಿಗೆ ಇದು ಮೊದಲನೇದು ಸರ್. ಮೊದಲನೇದು ಆರಂಭಿಕವಾದ ಒಂದು ಭಾಷೆನೇ ಒಂದು ಕಮ್ಯುನಿಕೇಶನ್. ನೀವು ಹೇಳಿದ್ರಿ, ದಾರಿಯಲ್ಲಿ ಹೋಗಿ ಹೊರಗಡೆ ಹೋಗಿ ಮನೆಯಲ್ಲಿ ಯಾವ ಡ್ರೆಸ್ ಇರಬೇಕು, ಹೊರಗಡೆ ಯಾವ ಡ್ರೆಸ್ ಇರಬಾರ್ದು, ಅದಕ್ಕೆಲ್ಲ ತುಂಬಾ ವಿಶೇಷವಾಗಿ ಹೇಳಿದೆ. ಆ ಕಮ್ಯುನಿಕೇಶನ್ ನಮ್ಮ ಜೀವನಕ್ಕೆ, ಬದುಕಿಗೆ ಎಲ್ಲ ದಾರಿ ತೋರಿಸ್ತದೆ ಅಂತ ಹೇಳ್ಬೋದು ಸರ್. ಓಕೆ, ವೆರಿ ಗುಡ್. ಇನ್ನು ನಂದೀಶ್ ಅವರು ಮೈಕ್ ಆನ್ ಮಾಡ್ಕೋತಾ ಇಲ್ಲ ನೋಡಿ. ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ, ಅವ್ರಿಗೆ ಮೆಸೇಜ್ ಕಳಿಸ್ತಾ ಇದ್ದೀನಿ, ಓಪನ್ ಮಾಡ್ಕೊಳ್ರಿ ಮೈಕು ಅಂತ. ಓಪನ್ ಮಾಡ್ಕೋತಾ ಇಲ್ಲ. ಓಕೆ. ಉಮಾರ, ಇಷ್ಟೊತ್ತರೆಗೂ ಇವರೆಲ್ಲ ಮಾತಾಡಿದ್ರಲ್ಲ, ಹೇಗೆ ಅನ್ನಿಸ್ತು ಮೇಡಮ್? ಹೇಳಿ ಮೇಡಮ್, ಮಾತಾಡಿ. ಸರ್, ಅವ್ರವ್ರದ್ದು ಕಲ್ತ್ಕೊಂಡಿರೋದೆಲ್ಲ ಹೇಳ್ತಾ ಇದಾರೆ. ತುಂಬಾನೇ ಚೆನ್ನಾಗಿ, ನಮಗೂ ಒಂಥರ ಖುಷಿ ಆಗತ್ತೆ ಸರ್, ಕೇಳೋದಕ್ಕೆ ತುಂಬಾ ಖುಷಿ ಆಗತ್ತೆ. ಬಿಕಾಸ್ ಆ ಕಮ್ಯುನಿಕೇಶನ್ ನೀವು ಹೇಳ್ದಂಗೆ ಸಮಯಕ್ಕೆ ಮತ್ತೆ ಸಂದರ್ಭೋಚಿತವಾಗಿ ಮಾತಾಡೋದಾಗ್ಲಿ, ಮತ್ತೆ ಆ ಯಾವುದು ಎನಿ ಲೈಕ್ ಯಾವುದೇ ಒಂದ್ ವಿಷಯ ತಗೊಂಡ್ರುವೆ, ನಾಟ್ ಓನ್ಲಿ ಇಂದ ನೀವು ಹೇಳಿದ ಡ್ರೆಸ್ಸಿಂಗ್ ಸೆನ್ಸ್ ಅಲ್ದೆ ಬೇರೆ ಎಲ್ಲಾನು ನಾವು ಎಲ್ಲಿದೀವಿ, ಹೇಗಿದೀವಿ ಎಲ್ಲ ಒಂದ್ ಸ್ವಲ್ಪ ಅದು ಯೋಚನೆ ಮಾಡ್ಕೊಂಡು ಯಾವ ಲೈಕ್ ಕಾನ್ಸೆಪ್ಟ್ ಮಾತಾಡೋದಾಗ್ಲಿ, ಅಲ್ಲಿ ಲೈಕ್ ಅಲ್ಲಿ ವಿಷಯ ಏನಿದೆ ಅಂತ ತಿಳ್ಕೊಂಡು ಅಥವಾ ವಿಷಯ ಏನಿದೆ ಅಂತ ಗ್ರಹಿಸ್ಕೊಂಡು ಅದ್ರ ಬಗ್ಗೆ ಮಾತಾಡೋದು ಆಗ್ಲಿ, ಆ ಸಮಯಕ್ಕೆ ಸಂದರ್ಭಕ್ಕೆ ಅವರೆಲ್ಲ ಹೇಳ್ದಂಗೆ ಇವಾಗ ನೀವು ಹೇಳಿದ 6 ಪಾಯಿಂಟ್ಸ್, ಲಿಸನಿಂಗ್ ಆಗ್ಲಿ, ರೀಡಿಂಗ್ ಆಗ್ಲಿ, ರೈಟಿಂಗ್. ನಾನು ಹೇಳಿದ್ನಲ್ಲ ಸರ್, ನಿಮ್ಮ ಹತ್ರ ಬಂದ್ಮೇಲೆ ರೈಟಿಂಗ್ ಸ್ಟಾರ್ಟ್ ಮಾಡಿದ್. ರೈಟಿಂಗ್ ಸ್ಟಾರ್ಟ್ ಮಾಡಿದ್ಮೇಲೆ ತುಂಬಾನೇ ಇಂಪ್ರೂವ್ಮೆಂಟ್ ಆಯ್ತು ಸರ್ ನಮ್ಗೆ.
ವೆರಿ ಗುಡ್, ವೆರಿ ಗುಡ್. ನಿಮ್ಮ ಮುಖದಲ್ಲಿ ಕಳೆನೂ ಬಂದಿದೆ ಈಗ. ಆ? ಥ್ಯಾಂಕ್ ಯು ಸರ್. ಮತ್ತೆ ಸ್ಪೀಕಿಂಗ್ ಆಗ್ಲಿ, ಬಾಡಿ ಲ್ಯಾಂಗ್ವೇಜ್ ಇವಾಗ ಅದೇ ಲೈಕ್ ಚಿಕ್ಕದು ನಾವು ಸರಿ ಮಾಡ್ಕೊಂಡ್ರೆ ಎಲ್ಲ ಸರಿ ಆಗತ್ತೆ ಅಂತ ಹೇಳಿ, ಯಾಕಂದ್ರೆ ಇನ್ನು ಕಾನ್ಫಿಡೆನ್ಸ್ ಜಾಸ್ತಿ ಆಗತ್ತೆ ಅಂತ ಇದಾಯ್ತು ಸರ್. ಕರೆಕ್ಟ್, ಕರೆಕ್ಟ್. ವೆರಿ ಗುಡ್, ವೆರಿ ಗುಡ್. ತುಂಬ ಚೆನ್ನಾಗಿ ನೀವು ಅಬ್ಸರ್ವ್ ಮಾಡಿದಿರಿ. ಬಿಕಾಸ್ ಅಬ್ಸರ್ವೇಷನ್ ಈಸ್ ಒನ್ ಆಫ್ ದಿ ಕೀ ಆಸ್ಪೆಕ್ಟ್ ಆಫ್ ಎನಿ ಲರ್ನಿಂಗ್. ಎಸ್ ಸರ್. ಅವಲೋಕನ ಅಂತೀವಿ, ಅಬ್ಸರ್ವ್ ಮಾಡೋದು. ಈಗ ನಾನು ಅಬ್ಸರ್ವ್ ಮಾಡೇ ತಾನೇ ಮಾತಾಡಿದ್ದು. ಈಗ ಹೌದು ನಂದೀಶ್ ಸರ್. ನನಗೆ ಹೇಳಿದಕ್ಕೆ ಮೈಕ್ ಆನ್ ಮಾಡ್ಕೊಂಡೇ ಬಿಟ್ರು. ಹ್ಮ್. ಎಸ್ ನಂದೀಶ್, ಒನ್ ಡೇ ವರ್ಕ್ಶಾಪ್ ಅಟೆಂಡ್ ಮಾಡಿದ್ರಿ ಲಾಸ್ಟ್ ಮಂತ್, ಹೇಗೆ ಅನ್ನಿಸ್ತು? ಚೆನ್ನಾಗಿದೆ ಸರ್, ಚೆನ್ನಾಗಾಯ್ತು. ಏನಾರು ಒಂದು ಮಾತು ಹೇಳಿ. ಒಂದು ಸ್ವಲ್ಪ ಭಾಷಣ ಜಾಸ್ತಿ ಮಾಡಿದಕ್ಕೆ 500 rupees ಪೆನಾಲ್ಟಿ ನಿಮ್ಮ ಕಡೆಯಿಂದನೂ ಕೊಡಿಸ್ದೆ, ಹೇಗನ್ನಿಸ್ತು? ಪೆನಾಲ್ಟಿ ಕೊಟ್ಟೆ ಸರ್. ಅಂದರೆ ಅವಾಗ ವ್ಯಾಲ್ಯೂ ಆಫ್ ಟೈಮ್ ಅರ್ಥ ಆಯ್ತಾ ನಿಮಗೆ? ಹೌದೌದು ಸರ್, ಕರೆಕ್ಟ್. ಅಂದರೆ 1 ನಿಮಿಷ ಮಾತಾಡಿದರೆ 1 ನಿಮಿಷದಲ್ಲಿ ಮಾತಾಡಬೇಕು. ಫ್ಯೂ ಸೆಕೆಂಡ್ ಜಾಸ್ತಿ ಮಾತಾಡಿದ್ರು ನಮ್ಮ ನಂದೀಶ್ ಅವರು ಬಿಸ್ನೆಸ್ ಮೆನ್ನು 500 ರೂಪಾಯಿನ ಇನ್ನೊಬ್ಬ ಪಾರ್ಟಿಸಿಪೆಂಟ್ಗೆ ಕೊಟ್ಬಿಡಿ ಅಂತ ಹೇಳ್ದೆ, ಕೊಟ್ಬಿಟ್ರು ಸೀದಾ. ಏನು ಸಂಕೋಚ ಪಟ್ಕೊಳ್ಳಿಲ್ಲ. ಆದರೂ ಲೈಫ್ ಲಾಂಗ್ ಮರೆಯೋಕ್ಕಾಗಲ್ಲ ಹೌದೌದು ಸರ್. ಆ ಇನ್ಸಿಡೆಂಟು. ಹಾಂ, ಹೌದು ಸರ್. ಸೊ ಕ್ಯಾಂಪಲ್ಲೂ ಆ ಥರದ್ದು ಏನಾದ್ರು ಆಗ್ಬೋದು ಅಂತ ಸ್ವಲ್ಪ ಡೌಟ್ ಇರುತ್ತೆ, ನಿಮಗೆ ಅನುಮಾನ ಇರುತ್ತೆ. ಹೌದೌದು ಅಲ್ವಾ? ಬಟ್ ಅದು ಅವತ್ತು ಅವ್ರಿಗೆ ಅರ್ಥ ಮಾಡಿಸ್ಬೇಕಾಗಿತ್ತು, ನಿಮಗಿಂತ ಲೇಡೀಸ್ಗೆ ಅರ್ಥ ಮಾಡಿಸ್ಬೇಕಾಗಿತ್ತು. ಆಮೇಲೆ ಟೈಮ್ ಮ್ಯಾನೇಜ್ಮೆಂಟ್ದು ಪಾಠ ಹೇಳೋಕ್ಕೆ ಟೈಮ್ ಇರಲಿಲ್ಲ ನನಗೆ. ಅದಕ್ಕೆ ಏನು ಮಾಡಿದೆ, ಇದೊಂದೇ ಆ್ಯಕ್ಟಿವಿಟಿಯಿಂದ ಅವ್ರ ಲೈಫ್ ಲಾಂಗ್ ಮರಿದೇ ಇರೋಂಗೆ ನಿಮ್ಮ ಹತ್ರ ಮತ್ತು ಇನ್ನೊಬ್ಬರ ಹತ್ರ 500 ರೂಪಾಯಿ ತೆಗೆಸ್ಬಿಟ್ಟು ಜೇಬಿಂದ ಬೇರೆಯವ್ರಿಗೆ ಕೊಡಿಸ್ಬಿಟ್ಟೆ. ನಾನು ಹೌದು. ತಗೊಳ್ಳಿಲ್ಲ, ಯಾಕೆ ನನ್ನ ಮೇಲೆ ಆಮೇಲೆ ಆಪಾದನೆ ಮಾಡ್ತಾರೆ, ಫೀಸು ಕೊಡೋದ್ರ ಜೊತೆಗೆ ಇದು ಈಸ್ಕೊಂಡು ಹೋಗ್ಬಿಡ್ತಾರೆ ಅಂತ ಆಪಾದನೆ ಬರಬಾರ್ದು ಅಂತ ಆ ಥರದ್ದು ಮಾಡಿದೆ, ಅಲ್ವೇ? ಕ್ಯಾಂಪಿಂದ ಏನು ನಿರೀಕ್ಷೆ ಮಾಡ್ತಾ ಇದ್ದೀರಿ ನಂದೀಶ್? ಏನೇ ಸರ್, 4 ಮಾತಾಡ್ಬೇಕು ಅಂತ ಇದೆ ಮತ್ತೆ. 4 ಆದ್ರೆ ಈಗಲೇ ಮಾತಾಡ್ಬಿಟ್ರಲ್ಲ, ಆಗೋಯ್ತು. 4 ಅಂದ್ರೆ ಒಂದ್ 5 ನಿಮಿಷ, 4-5 ನಿಮಿಷ, ಒಂದ್ 5 ನಿಮಿಷ ಯಾವ್ದಾರ ಒಂದ್ ಸಬ್ಜೆಕ್ಟ್ ಬಗ್ಗೆ ಒಂದ್ 4-5 ನಿಮಿಷ, ಒಂದ್ 10 ನಿಮಿಷ ನೋಡಿ ಹೇಗೆ ಹೆಂಗ್ ಮಾತಾಡಂಗೆ. ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ ಅಂದ್ರೆ 4 ಮಾತು, 4-5 ನಿಮಿಷ, ಒಂದು 10 ನಿಮಿಷ. ಅಲ್ಲಿ ನಿಮಗೆ ಕ್ಲಾರಿಟಿ ಬೇಕು, ಸ್ಪಷ್ಟತೆ ಬೇಕು. ಓಕೆ, ಹೌದು. ನೀವು ಸ್ಪಷ್ಟತೆ ಇಟ್ಕೊಳ್ಳಿಲ್ಲ ಅಂದರೆ ನಾವು ಗಂಟ್ಲೆ ಮಾತಾಡಿದ್ರು ನಮ್ಮ ಹತ್ರ ಬಂದ್ಮೇಲೆ ಕಲ್ತು ಬಿಡ್ಬೇಕು. ನೀವು Yes. ಕೇಳಬೇಕು, ಎಷ್ಟು ನಿಮಿಷ ಮಾತಾಡ್ಬೇಕ್ರೈ ಅನ್ಬೇಕು. ನಾವು ಅಷ್ಟು ನಿಮಿಷ ಮಾತಾಡಿ ಬರ್ತಾ ಇರ್ಬೇಕು. ಹೌದು sir. ಆಮೇಲೆ ಎಷ್ಟು ಕೊಡ್ತಿರ್ರಿ ಅಂತನೂ ಕೇಳಂಗಾಗ್ಬೇಕು. ನಂದಿಷ್ಟು ಮಾತಾಡ್ಬಿಟ್ಟೆ, ಈ ಮಾತಿಗೆ ವ್ಯಾಲ್ಯೂ ಇಲ್ವೇನ್ರಿ ಅನ್ಬೇಕು. ಏನಂತೀರಾ? ಎಸ್ ಸರ್. ಈಗ ನಿಮ್ಮ ಜೊತೆ ಪಾರ್ಟಿಸಿಪೆಂಟ್ ಆಗಿದ್ರು ಈ ವಿಕಾಸ್. ಆ ದುಡ್ಡು ಕೊಟ್ಟಿದ್ದ ಇನ್ಸಿಡೆಂಟ್ 500 ರೂಪಾಯಿ ನಂದೀಶ್ ಎಲ್ಲ ಹೇಗೆ ಅನ್ನಿಸ್ತು ವಿಕಾಸ್, ಅದು ಇನ್ಸಿಡೆಂಟ್? ಖಂಡಿತವಾಗಿ ಸರ್, ಅವರು ಬೇರೆಯವರು ಉಡುಗೊರೆಯಾಗಿ ತಗೊಂಡು ಹೋದ್ರು ಸರ್. ನಂದೀಶ್ ಅವರು ದಂಡವನ್ನ ಬೇರೆಯವರಿಗೆ, ನಮ್ಮ ಅದರ್ ಪಾರ್ಟಿಸಿಪೆಂಟ್ ಅವರು ಉಡುಗೊರೆಯಾಗಿ ತಗೊಂಡ್ರು. ಅಂದ್ರೆ ನಮಗೆ ಅಲ್ಲಿ ಟೈಮ್ ಮ್ಯಾನೇಜ್ಮೆಂಟ್, ಸಮಯ ನಿರ್ವಹಣೆ ನಾವು ಹೇಗೆ ಉಪಯೋಗಿಸ್ಬೇಕು ಅನ್ನೋದನ್ನ ನಾವು ಕಲಿತಾ ಹೋಗ್ತೀವಿ ಸರ್. ಅಂದ್ರೆ 1 ನಿಮಿಷದಲ್ಲಿ ಭಾಷಣ ಮಾಡಲಿಕ್ಕೆ ಕೊಟ್ಟಿದ್ರಿ. ಮೊದಲು ಕೊಟ್ರಿ 2 ನಿಮಿಷ ಮಾತಾಡ್ಲಿಕ್ಕೆ ಅವಕಾಶ ಬಿಟ್ರಿ, 5 ನಿಮಿಷ ಮಾತಾಡ್ಲಿಕ್ಕೆ ಅವಕಾಶ ಬಿಟ್ರಿ. ಲಾಸ್ಟ್ ಅಲ್ಲಿ ನೀವು 1 ನಿಮಿಷ ಮಾತಾಡ್ಲಿಕ್ಕೆ ಟೈಮ್ ನಿರ್ವಹಣೆ ಕೊಟ್ಟಾಗ ನಾವು ಅದನ್ನ, ನೀವು ಮುಂಚೆನೆ ಹೇಳಿದ್ರಿ, ನೀವು 1 ನಿಮಿಷದ ಮೇಲೆ ಮಾತಾಡಿದ್ರೆ ನಿಮಗೆ ದಂಡ ವಿಧಿಸ್ತೀವಿ ಅಂತ. ಆದ್ರೂ ಕೆಲವ್ರಿಗೆ ನಾವು ಮಾತಾಡ್ತಾ ಮಾತಾಡ್ತಾ ಒಂದು 1 ನಿಮಿಷದ ಮೇಲೇನೆ ಜಾಸ್ತಿ ಮಾತಾಡೋಗ, ಅಂದ್ರೆ ಅದು ಈ ದಂಡ ತಗೊಳ್ಳೋ ರೀತಿಯಾಗಿ ಬೇರೆಯವ್ರ ಅಮೌಂಟ್ ಹೋಯ್ತು ಅಂತಲೇ ಹೇಳ್ಬೋದು. ಅಂದ್ರೆ ನಮಗೆ ಅಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಅಂದ್ರೆ 1 ನಿಮಿಷ ಮಾತಾಡೋದಕ್ಕೆ, ಯಾಕೆಂದ್ರೆ ನಿಮ್ಮ ಒಂದು ದಿನದ ಶಿಬಿರಕ್ಕೆ ಬಂದಾಗ ಮಾತನಾಡಬಾರದು ನಾಲಿಗೆಯು ಮಾತಾಡಿಸುತ್ತೆ ಅಂತ. ಅಂದ್ರೆ ಅಲ್ಲಿ ಮಾತಾಡಲಿದ್ದವರು ಮಾತಾಡಕ್ ಶುರು ಮಾಡ್ಬಿಡ್ತಾರೆ. ಸೊ ನಮ್ಮ ನಂದೀಶ್ ಸಾರು ಅಂದ್ರೆ ಅವ್ರು ಮಾತಾಡಕ್ ಬಿಟ್ರಿ, ಅವ್ರು ಜಾಸ್ತಿ ಮಾತಾಡಕ್ ಕತ್ತಿಬಿಟ್ರು. ಅಂದ್ರೆ ಈಗ ಇಲ್ಲಿ ಬರೀ 1 ನಿಮಿಷ ಅಂತ ಹೇಳ್ತಿದಾರೆ, 5 ನಿಮಿಷ ಅಂತ ಹೇಳ್ತಿದಾರೆ. ಅವ್ರು ಮಾತಾಡಕ್ ಬಿಟ್ರೆ ಅವ್ರು ಖಂಡಿತವಾಗಿನೂ ನೀವು ಅವ್ರು ಜಾಸ್ತಿ ಮಾತಾಡ್ತಾರೆ, ಅರ್ಧ ಗಂಟೆನೂ ಮಾತಾಡ್ತಾರೆ. ಅಲ್ಲಿ ಮಾತಾಡೋದು 1/2 ಅವರ್ ಮಾತಾಡ್ಬೇಕಾ ಇಲ್ಲ 5 ನಿಮಿಷ ಮಾತಾಡ್ಬೇಕಾ, ಆ ಭಾಷಣಕ್ಕೆ ತಕ್ಕಂತೆ ಏನು ವಿಷಯ ಬೇಕು ಆ ಒಂದನ್ನು ಕಲಿಕೆಗೆ ತರಬೇತಿ ಇದು ತುಂಬಾ ಅವಶ್ಯಕತೆ ಅಂತ ಹೇಳ್ತೀನಿ ಸರ್. ಎಸ್ ನಂದೀಶ್, ಇನ್ನೇನಾದ್ರು ಕೇಳೋದಿತ್ತಾ? ಇಲ್ಲ ಸರ್, ಅಷ್ಟೇ, ಮತ್ತೇನಿಲ್ಲ. ಓಕೆ, ಗುಡ್. ಕಮ್ ವಿತ್ ಯು ಓಪನ್ ಮೈಂಡ್. ಐ ವಿಶ್ ಯು ಆಲ್ ದಿ ಬೆಸ್ಟ್. ನೇತ್ರಾವತಿ ಅವರೇ, ಈ ಇವರೆಲ್ಲ ಮಾತಾಡಿದ ಕೇಳಿ ಏನು ಅನ್ನಿಸ್ತು ತಮ್ಗೆ? ಸರ್, ಈಗ 1 ನಿಮಿಷ ಹೆಚ್ಚು ಮಾತಾಡಿದವ್ರಿಗೆ ದಂಡ ವಿಧಿಸಿದ್ರಿ, ಕಮ್ಮಿ ಮಾತಾಡಿದವ್ರಿಗೆ ಅದು ಏನು ಅಂತ? ಕಮ್ಮಿ ಮಾತಾಡಿದವ್ರಿಗೂ ತುಂಬ ಕಡಿಮೆ ಮಾತಾಡಬೇಡಿ ಅಂತ ಹೇಳಿರ್ತೀವಿ. ಆದರೆ ನಾನು ನಿಮ್ಮನ್ನು ಅಪ್ರಿಷಿಯೇಟ್ ಮಾಡಬೇಕು, ಯಾಕೆಂದರೆ ನಿಮಗೆಲ್ಲ ಗೊತ್ತಿರಲಿ, ಒಂದು ಕಾರ್ಯಕ್ರಮ ಅವ್ರಿಗೆ ಬೆಸ್ಟ್ ಸ್ಪೀಕರ್ ಅವಾರ್ಡ್ ಕೊಟ್ವಿ, ಟೈಮ್ ಇರಲಿಲ್ಲ,
ಕಡಿಮೆ ಮಾತಾಡಿ ಅಂದರೆ 2-3 ನಿಮಿಷ ಮಾತಾಡಿ ಅಂದರೆ 1 ನಿಮಿಷದಲ್ಲಿ ಮಾತಾಡಿ ಬೇಷ್ ಅನ್ನಿಸ್ಕೊಂಬಿಟ್ರು ನೇತ್ರಾವತಿ. ಆ ಸನ್ನಿವೇಶ ಹೇಗಿತ್ತು ನೇತ್ರಾವತಿ? ಕಳೆದ ವರ್ಷದ ಗ್ರ್ಯಾಟಿಟ್ಯೂಡ್ ಕಾರ್ಯಕ್ರಮ ವೀಕ್ಷಕರೇ, ನಿಮಗೆ ಗೊತ್ತಿರಲಿ, ಈ ವರ್ಷ ಅಕ್ಟೋಬರ್ 4 ಭಾನುವಾರ ಬೆಂಗಳೂರಿನಲ್ಲಿ ನಡೆಯುತ್ತೆ. ಅದಕ್ಕೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಜೊತೆಗೆ ಇನ್ನೊಂದು ಚಾನಲ್ ಇದೆ, ಟ್ರಾನ್ಸ್ಫಾರ್ಮೇಷನ್ ಅನ್ಲಿಮಿಟೆಡ್. ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳಬೇಕು, ಯಾಕೆಂದರೆ ಕಳೆದ ತಿಂಗಳಲ್ಲಿ ಹೆಚ್ಚಿನ ಜನ ನಮ್ಮ ಯೂಟ್ಯೂಬ್ ಚಾನಲ್, ಎರಡೂ ಯೂಟ್ಯೂಬ್ ಚಾನಲ್ಗಳನ್ನು ನೋಡ್ತಾ ಇದ್ದೀರಿ. ಖುಷಿ ಆಗುತ್ತೆ. 53-54 ಸಾವಿರ ವ್ಯೂಸ್ ಆಗಿದೆ ಕನ್ನಡ ಜಯಪ್ರಕಾಶ್ ನಾಗ್ತೇಳಿ ಚಾನಲ್ಲು. 1,000 ವ್ಯೂಸ್ ಆಗ್ತಾ ಇದ್ದ ಟ್ರಾನ್ಸ್ಫಾರ್ಮೇಷನ್ ಅನ್ಲಿಮಿಟೆಡ್ಡು ಈ ಸಾರಿ 8,000 ವ್ಯೂಸ್ ಆಗಿಬಿಟ್ಟಿದೆ. ಸೊ ನೀವು ಇನ್ನೊಂದು ನೋಡ್ತಾ ಇದ್ದರೆ ಎಷ್ಟು ಉದ್ಧಾರ ಆಗ್ಬೋದು, ಫ್ರೀಯಾಗಿ ಉದ್ಧಾರ ಆಗೋಕ್ಕೆ ಯೂಟ್ಯೂಬ್. ಓಕೆ, ಸೊ ನೋಡ್ತಾ ಇರಿ. ಗ್ರ್ಯಾಟಿಟ್ಯೂಡ್ ಅಂತ ಏನು ಫಂಕ್ಷನ್ ಇದೆ, ನೀವು ನಮ್ಮ ಸೋಷಿಯಲ್ ಮೀಡಿಯಾಲಿದ್ದರೆ ನಾವು ಉಚಿತ ಪಾಸ್ ತಗೊಳ್ಳೋದು ಹೆಂಗೆ ಅಂತ ಅವಾಗ ಹೇಳ್ಕೊಡ್ತೀವಿ. ನಮ್ಮ ಜೊತೆ ಕನೆಕ್ಟ್ ಆಗಿರಿ. ಬರೋರಂತೆ ಅಕ್ಟೋಬರ್ 4. ನೇತ್ರಾವತಿ ಕಳೆದ ವರ್ಷದ್ದು ಪ್ರೋಗ್ರಾಮ್ ನೋಡ್ಬಿಟ್ಟಾರೆ. ಆ ಪ್ರೋಗ್ರಾಮ್ ಬಗ್ಗೆ ಒಂದು 2 ನಿಮಿಷ ಮಾತಾಡ್ಬಿಡ್ರಿ ನೇತ್ರಾವತಿ. ಬಿಕಾಸ್ ಕ್ಯಾಂಪಲ್ಲೂ ಗ್ರ್ಯಾಟಿಟ್ಯೂಡ್, ಆಟಿಟ್ಯೂಡ್ ಆಫ್ ಗ್ರ್ಯಾಟಿಟ್ಯೂಡ್, ಕೃತಜ್ಞತೆ ಬಗ್ಗೆನೂ ಒಂದು ವಿಷಯ ಮಾತಾಡ್ತಾ ಇದ್ದೀವಿ ನಾವು. ಹೇಳಿ ನೇತ್ರಾವತಿ. ಸರ್, ಕಳೆದ ವರ್ಷ ಗ್ರ್ಯಾಟಿಟ್ಯೂಡ್ ಫಂಕ್ಷನ್ ದಲ್ಲಿ ನಾನು ಏನಂದ್ರೆ ಪ್ರತಿಯೊಬ್ಬರು ಪಾರ್ಟಿಸಿಪೇಟ್ ತಾವು ಎಷ್ಟು ಮಾತಾಡಬೇಕು ಅನ್ನೋದು ಒಂದಿದು, ಅದಕ್ಕಿಂತ ಹೆಚ್ಚಿಗೆ ಮಾತಾಡ್ಕೊತ ಬಂದ್ರು. ಹಿಂಗಾಗಿ ಪ್ರತಿಯೊಬ್ಬರು ಮಾತಾಡ್ತಾ ಜಾಸ್ತಿ, ಕೆಲವೊಬ್ರು ಇನ್ನೂ ಸಾಕು ಬಿಡು ಅಂದ್ರೂ ಇನ್ನೂ ಮಾತಾಡ್ತಾ ಇದ್ರು. ಇನ್ನ ಮೈಕ್ ಕೊಡಿ ನಾ ಮಾತಾಡ್ತೀವಿ ಅಂತ ಅನ್ನೋ ಜನ. ಅಲ್ಲೆಲ್ಲ ಒಂಥರ ತಮ್ಮದೇ ಆದಂತ ಒಂದು ತುಂಬಾ ಘಟಾನುಘಟಿ ನಾಯಕರೇ, ಎಲ್ಲರೂ ಸ್ಫೂರ್ತಿದಾಯಕ ಮಾತುಗಳೇ ಅಂತಾನೆ ಹೇಳ್ತೀನಿ. ಅಂದ್ರೆ ನನಗೇನ್ ಲಾಸ್ಟಿಗೆ ಬೆಸ್ಟ್ ಸ್ಪೀಕರ್ ಅವಾರ್ಡ್ ಕೊಟ್ಟಾಕ್ರ ನನ್ನ ಪರಿಚಯ ಮಾಡಾಕ ಸರ್ ಒಬ್ರು ಇದ್ರಲ್ಲ, ಅವರು ಟೈಮ್ ಜಾಸ್ತಿ ತಗೊಂಡೋದ್ರು ನನ್ನ ಪರಿಚಯ ಮಾಡಕ್ಕೆ. ಅದಕ್ಕೆ ನಾನ್ ಏನ್ ಮಾಡಿದೆ, ನನ್ ಪರಿಚಯ ಜಾಸ್ತಿ ಆಯ್ತು, ನಾನ್ ಮಾತಾಡ್ದೆ. ಅಲ್ಲಿ ಮ್ಯಾನೇಜ್ ಮಾಡ್ಬೇಕಲ್ಲ ಟೈಮ್, ಅದಕ್ಕೆ ನಾನು ಏನ್ ಮಾಡಿದೆ, ಅಲ್ಲಿ 1 ನಿಮಿಷ ಮಾತಾಡಿರ್ಬೋದು ಅಂದ್ರೆ ನಾನು ಅಷ್ಟೇ ಅಂತ. ಸಮಯೋಚಿತವಾಗಿ, ಸಂದರ್ಭೋಚಿತವಾಗಿ ನೇತ್ರಾವತಿ ವರ್ತಿಸಿದ್ರಿಂದ ಬೇರೆ ಜಾಸ್ತಿ ಹೊತ್ತು ಭಾಷಣ ಮಾಡಿದವ್ರಿಗೆಲ್ಲ ಒಡ್ದಂಗಿತ್ತು. ನೋಡ್ರಿ ಜಯಪ್ರಕಾಶ್ ಹೆಂಗೆ ಹೇಳ್ಕೊಟ್ಟಾರೆ ಅವ್ರ ಶಿಷ್ಯಗೆ ಅನ್ನೋ ಥರ ಬಂದೋಯ್ತು. ನನಗೂ ಖುಷಿ ಆಯ್ತು ನೇತ್ರಾವತಿ. ಅಂದ್ರೆ ನಾನು ಹೇಳ್ಕೊಟ್ಟಿರ್ಬೋದು ಗಂಟೆಗಟ್ಟಲೆ ಮಾತಾಡಿ ಅಂತ, ಆ ಸಂದರ್ಭಕ್ಕೆ ಎಷ್ಟು ಮಾತಾಡ್ತೀವಿ ಅನ್ನೋದಿದೆಯಲ್ಲ, ಅದಕ್ಕೆ ನಿಮಗೆ ಅವಾರ್ಡ್ ಕೊಟ್ಟಿದ್ದಕ್ಕೂ ನನಗೆ ಸಾರ್ಥಕ ಅನಿಸ್ಬಿಡ್ತು ಅವತ್ತು, ಅಲ್ಲ? ಥ್ಯಾಂಕ್ ಯು ಸರ್. ಶ್ರೀಧರ್ ಸರ್ ಅವ್ರು ಅಪ್ರಿಸಿಯೇಟ್ ಮಾಡಿದ್ರು ಸೊ ಸರ್ ಅವಾಗ. ಫಿಲಮ್ ಆಕ್ಟರ್ ಶ್ರೀಧರ್ನು ನೇತ್ರಾವತಿಗೆ ಅಪ್ರಿಷಿಯೇಟ್ ಮಾಡಿದ್ರಂತೆ. ಓಕೆ, ತುಂಬಾ ಸೊ ಖುಷಿ ಆಯ್ತು ನೋಡಿ. ಚಲನಚಿತ್ರ ಹೀರೋ ಜೊತೆ ಸೆಲ್ಫಿ ಫೋಟೋ ತೆಗೆಸ್ಕೊಂಡ್ರಿ ನೀವು, ಹೌದು. ಚೆನ್ನಾಗಿ ಅನ್ನಿಸ್ತಾ? ಹಾ, ತುಂಬಾ ಖುಷಿ ಆಯ್ತು ಸರ್. ಅಲ್ಲಿ ಬಂದ ಆಡಿಯನ್ಸ್ ಎಲ್ಲ ಎಷ್ಟು ಖುಷಿ ಪಡ್ತಾ ಇದ್ರು? ಇಲ್ಲ, ಪ್ರತಿಯೊಬ್ಬರು ಎಂಜಾಯ್ ಮಾಡ್ತಿದ್ರು ಸರ್ ಅಲ್ಲಿ ಗ್ರಾಟಿಟ್ಯೂಡ್ ಫಂಕ್ಷನ್ ದಲ್ಲಿ. ಯಾಕಂದ್ರೆ ಪ್ರತಿಯೊಬ್ಬರು ಅಲ್ಲಿ ಸರ್ ಅವರು ಪ್ರತಿಯೊಬ್ಬರು ಘಟಾನುಘಟಿ ನಾಯಕರು ಯಾವ ಒಂದು ಸ್ಪೀಚ್ ಬಹಳ ಚೆನ್ನಾಗಿತ್ತು ಸರ್ ಅವರು ಪ್ರತಿಯೊಬ್ಬರದು. ಇನ್ನೂ ಕೇಳ್ಬೇಕಂತ So, ಅನಿಸ್ತು ಇದೆಲ್ಲ ಜಾಸ್ತಿ. ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಇದೆ. ನೀವು ಹೋದ ವರ್ಷದ ಕಾರ್ಯಕ್ರಮ ನೋಡ್ಬೇಕಂದ್ರೆ ಯೂಟ್ಯೂಬ್ ಲೈವೇ ಕೊಟ್ಟಿದ್ವಿ. ಒಂದು ಗ್ರ್ಯಾಟಿಟ್ಯೂಡ್ ಅಂತ ಪ್ಲೇ ಲಿಸ್ಟ್ ಇದೆ. ಆ ಪ್ಲೇ ಲಿಸ್ಟ್ಗೆ ಹೋಗ್ಬಿಟ್ರೆ ಲಾಸ್ಟ್ 5-6 ವರ್ಷದ ಫಂಕ್ಷನ್ ಎಲ್ಲ ಇದೆ ರೀ. ಯಾರ್ಯಾರಿಗೆ ಎಷ್ಟು ಬಂದಿದ್ರು, ಯಾರ್ಯಾರಿಗೆ ಸನ್ಮಾನ ಮಾಡಿದ್ವಿ, ಎಲ್ಲ ವಿಡಿಯೋಗಳು ಇದೆ. ಫ್ರೀ, ನೋಡ್ಕೊಳ್ಳಿ. ಕೃತಜ್ಞತೆ ಯಾಕೆ ಬೇಕು ನೇತ್ರಾವತಿ ಅವರೇ? ಸರ್, ನಮ್ಗೆ ಏನಾರು ಕಲಿಸಿರ್ತಾರಲ್ಲ ಅವ್ರಿಗೆ ಯಾವಾಗಲೂ ನಮ್ಮ ಕೃತಜ್ಞತೆ ಅಂದ್ರೆ ಮನಸ್ಸಿನಲ್ಲಿ ಒಂದು ಗ್ರಾಟಿಟ್ಯೂಡ್ ಅಂದ್ರೆ ಒಂದು ಉಪಕಾರ ಅಂತ, ಆ ತರ ಒಂದು ರೀತಿಯಲ್ಲಿ ನಮಗೆ ಆದಂತ ಒಂದು ಇದು ಅಂತಾನೆ ಹೇಳ್ತೀವಿ ಸರ್. ಅವರಿಗೆ ಕೊಡುವ ಒಂದು ಕಾಣಿಕೆ ರೀತಿಯ ಒಂದು ಕೃತಜ್ಞತೆ ಅಂತಾನೆ ಹೇಳ್ಬೋದು ಸರ್. ಓಕೆ ಸ್ನೇಹಿತರೆ, 3 days ಕ್ಯಾಂಪ್ಗೆ 2 ಸೀಟ್ ಖಾಲಿ ಇದೆ. ನಿಮ್ಗೆ ಏನಾದ್ರು ಬರೋದಕ್ಕೆ ಈಗ ಯೂಟ್ಯೂಬ್ ಲೈವ್ ಆಗಿರೋದ್ರಿಂದ ಬೇರೆ ಊರಿನವರು ಇವತ್ತೇ ಡಿಸಿಷನ್ ತಗೋತೀವಿ. ನಮ್ಮ ಜನ ಇನ್ನೊಂದೇನು ಅಂದರೆ ಲಾಸ್ಟ್ ಮಿನಿಟ್ ಡಿಸಿಷನ್ಲಿ ಕೇನ್ಸು. ಅದಕ್ಕೆ ತಗೊಳ್ಳಿ ಅಂತಲೇ ಹೇಳ್ತಾ ಇದ್ದೇನೆ. ಒಂದಿನ ಮುಂಚೆ ಲೈವ್ ಬರ್ತಾ ಇದ್ದೀವಿ, ಓಕೆನಾ? ನಾಳೆ ರಾತ್ರಿ ದೂರಲ್ಲಿದ್ದವರು ಬಸ್ಸು ಟ್ರೈನು ಹತ್ಕೊಂಡ್ರೆ ತತ್ಕಾಲಲ್ಲಿ ಬುಕ್ ಮಾಡ್ಕೊಂಡು ಬಂದುಬಿಡ್ಬೋದು ದೇವನಹಳ್ಳಿ ಹತ್ರ. ಉಳಿದಿದ್ದೆಲ್ಲ ನಮ್ಮ ಆಫೀಸರ್ ಗೈಡ್ ಮಾಡ್ತಾರೆ. ಓಕೆ, 9341259267 ಕರೆ ಮಾಡಿ. ನೀವು ಕ್ಯಾಂಪಿಗೆ ಬಂದರೆ ಈ ವರ್ಷ ಸಾಮಾನ್ಯವಾಗಿ ನಾವು ವರ್ಷಕ್ಕೊಂದ್ಸರಿ ಮಾಡ್ತೀವಿ. ಆನ್ಲೈನ್ ಎನಿ ಡೇ ನೀವು ಸೇರ್ಬೋದು. ಇದೇ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ಫಾಲೋ ಮಾಡಿ. ಆಮೇಲೆ ಇನ್ನು ಮುಂದೆ ತಿಂಗಳಿಗೆ ಒಂದು 1 day ವರ್ಕ್ಶಾಪ್ ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ದೀನಿ. ಮುಂದಿನ 1 day ವರ್ಕ್ಶಾಪ್ ಆಗಸ್ಟ್ 8 ಭಾನುವಾರ ಇರ್ತದೆ. ಲಾಸ್ಟ್ ಟೈಮ್ ವೆಡ್ನೆಸ್ಡೇ ಮಾಡಿದ್ದೆ, ಕೆಲವರು ವೀಕೆಂಡ್ ಮಾಡಿ ಅಂತ ಹೇಳಿದ್ರು. ಅದಕ್ಕೋಸ್ಕರ
ನಾನು ಆಗಸ್ಟ್ 8 ಮಾಡ್ತಾ ಇದ್ದೇನೆ. ಒಂದು 3 ಸ್ಟಾರ್ ಹೋಟೆಲು, ಸದ್ಯಕ್ಕೆ ಹೋಟೆಲ್ ಸ್ಪ್ರಿಂಗ್ಸ್ ಅಂತ, ಅದ್ರಲ್ಲಿ ಮುಂಚೆನೂ ರೆಗ್ಯುಲರ್ ಮಾಡ್ತಾ ಇದ್ದೆ, ಅಲ್ಲಿ ನಾನು ಮಾಡ್ತಾ ಇದ್ದೇನೆ. ಒಂದೇ ದಿನ ಸಾರ್ 3 ಡೇಸು ಹತ್ರ ಆಯಿತು, ನಾವು ಬರೋಕ್ಕಾಗಲ್ಲ, ಕಾಲ್ ಮಾಡಿ ಇದೇ ನಂಬರ್ಗೆ, ಅರ್ಲಿ ಬರ್ಡ್ ಆಫರ್ ಇದೆ, ಓಕೆನಾ? ಬನ್ನಿ, ರಿಜಿಸ್ಟರ್ ಮಾಡ್ಕೊಳ್ಳಿ, ಉದ್ಧಾರ ಆಗಿ ಅಂತ ಹೇಳ್ತಾನೆ. ಬಿಕಾಸ್ ನನ್ನ ಕಮ್ಯುನಿಕೇಷನ್ನಲ್ಲಿ ನೀವು ಇಂಪ್ರೂವ್ ಆದರೆ ಲೈಫಲ್ಲೇ ಇಂಪ್ರೂವ್ ಆದ್ರಿ ಅಂತಲೇ ನನಗನ್ಸಿದೆ. ಫಾರ್ ಎಕ್ಸಾಂಪಲ್, ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಹೈ ಆಗಿಬಿಡುತ್ತೆ, ನಿಮ್ಮ ಫಿಯರ್ಸ್ ಎಲ್ಲ ದೂರ ಹೋಗುತ್ತೆ. ಎಲ್ಲ ಎಂಥ ಸಂದರ್ಭ ಇರಲಿ ಫೇಸ್ ಮಾಡೋಣ ಅಂತ, ಫೇಸ್ ಯುವರ್ ಫಿಯರ್ಸ್ ಅಂತೇಳಿ. ಓಕೆ, ಟೈಪ್ ಮಾಡಿ ಒಂದ್ಸರಿ, ಫೇಸ್ ಯುವರ್ ಫಿಯರ್ಸ್ ಅಂತ. ಫೇಸ್ ಯುವರ್ ಫಿಯರ್ಸ್ ಅಂದರೆ ಭಯಗಳನ್ನು ಹಿಮ್ಮೆಟ್ಟಿಸಿ, ಭಯಗಳನ್ನು ಎದುರಿಸಿ. ಸೀರಿಯಸ್ಲಿ ಐ ಆಮ್ ಟೆಲಿಂಗ್ ಯು, ಎಂಥ ಭಯ ಇದ್ರೂ ಒಟ್ಟಾಗುತ್ತೆ. ಅದಕ್ಕೆ ಪಬ್ಲಿಕ್ ಸ್ಪೀಕಿಂಗ್ ಈಸ್ ಒನ್ ಆಫ್ ದಿ ಮೈನ್ ಟೂಲ್. ಸುಮಾರು ಜನಕ್ಕೆ ಅಳುಕಿರುತ್ತೆ, ಯಾರ ಮುಂದೆ ಹೆಂಗೆ ಮಾತಾಡೋದು. ಅಯ್ಯೋ, ಕೆಲವ್ರಿಗೆ ಗಂಡಸ್ರು ಹೆಂಗಸ್ರ ಹತ್ರ ಮಾತಾಡೋಕ್ಕೆ, ಹೆಂಗಸ್ರು ಗಂಡಸ್ರ ಹತ್ರ ಮಾತಾಡೋಕ್ಕೂ ನಾಚ್ಕೊಂಡ್ಬಿಡ್ತಾರೆ. ಎಷ್ಟೋ ಪ್ರಾಬ್ಲಮ್ ಇದೆ. ಆಮೇಲೆ ಸೀನಿಯರ್ಸು, ಹೈಯರ್ ಬಾಸ್ ಇರ್ತಾರೆ, ಅವ್ರಗಳ ಜೊತೆ ಹೆಂಗಪ್ಪ ಮಾತಾಡೋದು ಅಂತಾರೆ. ನಿಮ್ಗೆಲ್ರಿಗೂ ಮದ್ದು ರೀ, ಸುಮಾರು ಕಾಯಿಲೆಗಳಿಗೆ ಮದ್ದಿದ್ದಂಗೆ, ಗೊತ್ತಾಯ್ತಾ? ಈ ಮದ್ದು ಕಮ್ಯುನಿಕೇಷನಿಂದ ಸಿಗ್ತದೆ. ಮತ್ತು ಯಾರ್ಯಾರು ಅದ್ರ ಬಗ್ಗೆ ನಿರಂತರವಾಗಿ ಗಮನ ಕೊಡ್ತಾರೆ ಅವರೆಲ್ಲ ಲೀಡರ್ಸ್ ಆಗ್ತಾರೆ. ನಮ್ಮ ಅಲ್ಟಿಮೇಟ್ ಗುರಿನೂ ಕೂಡ ಕಮ್ಯುನಿಕೇಷನ್ನ ಚೆನ್ನಾಗಿ ಕಲಿತು ನೀವು ಲೀಡರ್ ಆಗಬೇಕು, ನೀವು ಶ್ರೀಮಂತರಾಗಬೇಕು, ಓಕೆ, ನೀವೊಬ್ಬ ಸಾಧಕರಾಗಬೇಕು, ಅಚೀವರ್ ಆಗಬೇಕು, ಓಕೆ. ದೆನ್ ಲೈಫಲ್ಲಿ ಒಂದು ಥ್ರಿಲ್, ಒಂದು ಮಜಾ ಬರ್ತದೆ. ಏನಂತೀರ? ಅಷ್ಟಿಲ್ದಲೇ ನಾನು 30 ವರ್ಷದಿಂದ ಕಮ್ಯುನಿಕೇಷನ್ನು, ಪಬ್ಲಿಕ್ ಸ್ಪೀಕಿಂಗು, ನುಡಿಗನ್ನಡಿ, ಭಾಷಣ ಕಲೆ ಪುಸ್ತಕ ಓದಿ, ಥಿಯರಿ ತಿಳ್ಕೊಳ್ಳಿ, ನಿರೂಪಿಸಿ, ಸ್ಟೇಜ್ ಮೇಲೆ ಚೆನ್ನಾಗಿ ನಿರೂಪಣೆ ಮಾಡಿ, ನಿಮ್ಮ ವ್ಯಕ್ತಿತ್ವನ ಪರಿವರ್ತನೆ ಮಾಡ್ಕೊಂಡು ಜೀವನದಲ್ಲಿ ಉದಾರಾಗಿ ನಿಮ್ಮ ಬದುಕು ಬದಲಿಸಬಲ್ಲ ಕೃತಿಗಳು ಅಂತ 20 ಪುಸ್ತಕ, 17 ಪುಸ್ತಕ ಪ್ರಿಂಟ್ ಆಗಿದೆ, ಇನ್ನೊಂದು 3 ಪುಸ್ತಕ ಪ್ರಿಂಟ್ ಆಗಬೇಕು. 20 ಕೃತಿಗಳನ್ನು ರಚಿಸಿದ್ದೀನಿ ಇದುವರೆಗೆ ಕನ್ನಡದಲ್ಲಿ. ಆಂಗ್ಲ ಭಾಷೆಯಲ್ಲಿ 6 ಕೃತಿಗಳು. ಕನ್ನಡದ ಪುಸ್ತಕಗಳು ಸಪ್ನಾ ಬುಕ್ ಹೌಸಲ್ಲಿ ಸಿಗ್ತದೆ. ಆಂಗ್ಲದ ಪುಸ್ತಕಗಳಿಗೆ Amazon.in ನೋಡಿ, ಆ ಥರ ನನ್ನ ಹೆಸರು ಟೈಪ್ ಮಾಡಿ, ಆ ಪುಸ್ತಕಗಳು ಬರುತ್ತೆ, ತಗೊಳ್ಳಿ, ಓದಿ, ಉದಾರಾಗಿ. ಎಷ್ಟು ವ್ಯಾಲ್ಯೂ ಇದೆ ಗೊತ್ತಾ? ನಮ್ಮ ಒಂದೊಂದು ಯೂಟ್ಯೂಬ್ ವಿಡಿಯೋಗಳಲ್ಲಿ ವ್ಯಾಲ್ಯೂ ಇದೆ, ಮೌಲ್ಯ ಇದೆ. ಬಟ್ ಅದನ್ನು ಅರಿಯುವ ಪ್ರಯತ್ನವನ್ನು ನೀವು ಮಾಡಬೇಕು. ಇದೆಲ್ಲ ಉಚಿತವಾಗಿ ನಾವು ನಿಮಗೆ ನೀಡಿರುವ ಅವಕಾಶಗಳು. ಏನಂತೀರಿ? ಯೂಟ್ಯೂಬ್ ಲೈವ್ ಸಾಮಾನ್ಯ ಗುರುವಾರ ರಾತ್ರಿ ಬರ್ತೀನಿ, ಕ್ಯಾಂಪ್ಗೆ ನಾಳೆನೇ ಹೋಗ್ತಾ ಇರೋದ್ರಿಂದ ಇವತ್ತು ಒಂದು ದಿನ ಮುನ್ನಾ ದಿನ ಬಂದಿದ್ದೀನಿ. ಇನ್ನು ಮುಂದೆ ಎಲ್ಲ ಮುಂದಿನ ವಾರದಿಂದ ಎಲ್ಲ ಗುರುವಾರನೇ ರಾತ್ರಿ 8 ಗಂಟೆಗೆ ನೋಡ್ತಾ ಇರಿ. ಕೆಲವ್ರ ದಿನ ಏನು ಗೊತ್ತಾ ಕತೆ, ನಿಮ್ಗೆ ಹೇಳಿರ್ಬೇಕು, 2-3 ತಿಂಗಳು ವಿಡಿಯೋ ನೋಡಿ ಇವ್ರ ಕ್ಲಾಸಿಗೆ ಸೇರ್ಬೋದಾ, ಹೋಗ್ಬೋದಾ, ಕ್ಯಾಂಪ್ಗೆ ಹೋಗ್ಬೋದಾ? ನೇತ್ರಾವತಿ ಪಾಪ್ಯುಲರ್ ಆಗಿಬಿಟ್ಟಾರೆ. ಸುಮಾರು ಜನ ಯೂಟ್ಯೂಬ್ ವಿಡಿಯೋ ನೋಡಿ, ನೇತ್ರಾವತಿ ಮೇಡಮು ಬೆಸ್ಟ್ ಸ್ಪೀಕರ್ ಅವಾರ್ಡು, ಅವ್ರ ಥರ ನಾವು ಆಗಬೇಕು ಅಂತ ಕೇಳ್ಕೊಂಡು ಒಂದಿಬ್ರು ಕ್ಲಾಸಿಗೆ ಸೇರ್ಕೊಂಬಿಟ್ರು. ಏನ್ರೀ ನೇತ್ರಾವತಿ ಅವರೇ, ನಿಮಗೆ ಗೊತ್ತಿಲ್ದಲೇ ನೀವು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಹೀರೋಯಿನ್ ಆಗಿಬಿಟ್ಟಿದ್ದೀರಾ. ಹೆಂಗನ್ಸುತ್ತೆ? ಇಲ್ಲ ಸರ್, ತುಂಬಾ ಖುಷಿ ಅನಿಸ್ತದೆ ಸರ್, ಇನ್ನೂ ಕಲಿಬೇಕು. ಆದ್ರೆ ಇದೆಲ್ಲ ನಿಮಗ್ ಕೃತಜ್ಞತೆ ಹೇಳ್ಬೇಕು ಸರ್. ನೀವು ಕಲಿಸಿದ್ದಲ್ಲ, ನಾವು ಕಲ್ತಿದ್ದು ನೀವು ಕಲಿಸಿದ್ದು. ಕೃತಜ್ಞತೆ. ಗೊತ್ತಾಯ್ತೇನ್ರಿ? ಎಷ್ಟು ಚಿಕ್ಕದಾಗಿ ಚುಟ್ಕಾಗಿ ಮಾತಾಡೋದು ಕಲ್ತ್ಬಿಟ್ರು, ಬುದ್ಧಿವಂತರಾಗ್ಬಿಟ್ರು. ಈಗ ನೀವು ಅಷ್ಟೇ ಚಿಕ್ಕದಾಗೆ ಚೊಕ್ಕದಾಗಿ ಮಾತಾಡ್ಬಿಟ್ರೆ ಆಗೋಯ್ತು. ದಟ್ಸ್ ಇಟ್. ಸೀರಿಯಸ್ಲಿ ಐ ಆಮ್ ಟೆಲಿಂಗ್ ಯು, ನಿಮ್ಮ ಕಮ್ಯುನಿಕೇಷನ್ ಇಂಪ್ರೂವ್ ಮಾಡ್ಕೊಳ್ಳಿ. ಆಮೇಲೆ ಬೇರೆಯವ್ರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು ಅಂತಲ್ಲ, ಸದ್ಯಕ್ಕೆ ಫಸ್ಟ್ ಯು ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಫಸ್ಟ್. ನಿಮ್ಮ ಕಮ್ಯುನಿಕೇಷನ್ ಇಂಪ್ರೂವ್ ಮಾಡ್ಕೊಳ್ಳಿ, ನೀವು ಇಂಪ್ರೂವ್ ಆಗಿ. ಸೆಲ್ಫ್ ಇನ್ವೆಸ್ಟ್ಮೆಂಟ್ ಇಸ್ ದ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಅಂತೀವಿ, ಕರೆಕ್ಟಾ? ಯು ಹ್ಯಾವ್ ಟು ಇನ್ವೆಸ್ಟ್ ಫಾರ್ ಯುವರ್ ಸೆಲ್ಫ್. ಐ ವಿಶ್ ಯು ಆಲ್ ದ ಬೆಸ್ಟ್.